ಇಷ್ಟು ಜನ ಇಂಡಸ್ಟ್ರಿ ಮಂದಿ ಬಂದು ಸಿನಿಮಾ ಮೆಚ್ಕೊಂಡು ಒಳ್ಳೊಳ್ಳೆ ಪ್ರಶಂಸೆಗಳನ್ನ ಮಾಡ್ತಿದ್ದಾರೆ, ಏನು ಇಲ್ಲ ಒಂದೇನಂದರೆ ಆ್ಯಕ್ಚುಲಿ ಈಗ ನಮ್ಮ ಹಿರಿಯರು ಅಂದರೆ ನಾವು ಆ್ಯಕ್ಚುಲಿ ಅವ್ರನ್ನ ನೋಡಿ ಕಲ್ತ್ಕೊಂಬಂದಂಥವ್ರು ಅವ್ರು ಹಿರಿಯರು ಬಂದು ಹೇಳಿದಾಗಲೇ ನಮ್ಮ ಕರೆಕ್ಷನ್ಗಳು ನಾವು ಮಾಡ್ಕೊಳಕ್ಕೆ ಸೊ ಆ್ಯಕ್ಚುಲಿ ಶಿವಮ್ಮ ಆಗಲಿ ಎಲ್ಲರೂ ಆಗಲಿ ಬಂದು ಇದು ಮಾಡೋದು. ಸೊ ಅದೇ ಒಂದು ದೊಡ್ಡದಲ್ವಾ, ನಮ್ಮ ಸೆಲೆಬ್ರಿಟಿಗಳು ಬಂದು ಆ್ಯಕ್ಚುಲಿ ನಮ್ಗೆ ಒಂದು ಆಶೀರ್ವಾದ ಮಾಡಿದ್ರೆ ತುಂಬ ದೊಡ್ಡದು. ಇದು ದರ್ಶನರ ಗೆಲುವಲ್ಲ ಅಥವಾ ಗೆಲುವಲ್ಲ, ಇಂಡಸ್ಟ್ರಿ ಗೆಲುವು, ಇಂಡಸ್ಟ್ರಿಗೆ ಒಂದು ಗೆಲುವು ಬೇಕಾಗಿತ್ತು. ಕರ್ನಾಟಕದ ಗೆಲುವು ಸರ್, ಇಂಡಸ್ಟ್ರಿ ಬಿಟ್ಬಿಡಿ, ಕರ್ನಾಟಕದ ಗೆಲುವು ಸರ್. ಅದಕ್ಕೆ ಅವತ್ತು ಹೇಳಿದ ಅರ್ಥ ಇದೆಯಾ ಸರ್, ನಾನು ಮಾಡಿರೋದು ಕನ್ನಡ ಸಿನಿಮಾ ಅಂತ ಒಂದೇ ಅಲ್ವ ಸರ್. ಪ್ರಶ್ನೆ ಅಲ್ಲಿ ಕೇಳಿದ್ರೆ ಇಲ್ಲಿ ಕೇಳಿದಾಗ ನಾನು ಈ ಕಡೆ ಸರ್ ತಿರ್ತೀನಿ, ಇಲ್ಲ ನೀವು ಇಲ್ಲಿಗೆ ಬಂದ್ಬಿಟ್ರೆ ಓಕೆ. ಸಿನಿಮಾ ಎಷ್ಟೇ ಸಲ ನೀವು ನೋಡಿದ್ರಿ? ನಂದಿದ್ದು 2ನೇ ಸಲಮ್ಮ, 2ನೇ ಸಲನೇ ನೋಡ್ತಾ ಇರೋದು. ನಿಮ್ಗೆ ಸಿಕ್ಕಂತ ಬೆಸ್ಟ್ ಕಾಂಪ್ಲಿಮೆಂಟ್ ಯಾವುದು, ಯಾರಿಂದ ಸರ್ ಇಂಡಸ್ಟ್ರಿ? ಇನ್ನೂ ಯಾವುದೂ ಇಲ್ಲ ಸರ್, ಚೆನ್ನಾಗಿದೆ. ಥ್ಯಾಂಕ್ ಯು. ಇಲ್ಲ ಯಾರಿಗಾರಿಗೂ ಎಲ್ಲೋ ಒಂದು ಕಡೆ ಟಚ್ ಆಗಿರುತ್ತೆ ಅಂತ, ಸೊ ಅದಕ್ಕೋಸ್ಕರ ಅಷ್ಟೇ. ಇಡೀ ಸಿನಿಮಾಲಿ ಎಲ್ಲ ಸೀನು ಫೇವ್ರೇಟ್ ಆಗಿ ಮಾಡಿರ್ತೀನಿ, ಎಲ್ಲನೂ ಅಷ್ಟೇ. ಎರಡು ಗೆಟಪ್ ಅದು ಹಾಕೋಬೇಕಾದ್ರೆ ನಿಮ್ಮ ಅಭಿಮಾನಿಗಳು ಕೂಡ ನಿಮಗೂ ಒಂದು ಹೆಂಗೆ ತಗೋತಾರೆ ಇದೆಲ್ಲ ಒಪ್ಕೊಂಡಿದ್ದಾರೆ ಹೇಗಂತ ಸರ್. ಮಾಡಿದವ್ರು ಇವರು ಸರ್, ಅದಕ್ಕೆ ತಾಳ ಹಾಕ್ದವ್ರು ಅವರು ಸರ್, ಅದಕ್ಕೆ ಬರ್ದವ್ರು ಇಲ್ಲಿದ್ದಾರೆ ಸರ್, ಕತೆ ಮಾಡಿದವ್ರು ಇಲ್ಲಿದ್ದಾರೆ ಸರ್. ಇವರಿಷ್ಟು ಜನ 4 ಜನ ಸೇಟ್ ತಟ್ಟಿದ್ದು ಪಾತ್ರ ಸರ್. ನಿಮ್ಮ ಫ್ಯಾನ್ಸಿ ಮಧ್ಯ ಕನ್ನಡದ ಅಭಿಮಾನಿಗಳಿಗೆಲ್ಲ ಏನು ಹೇಳ್ತಾರೆ? ನಾನು ಹೇಳೋದು ಬೇಡ ಸರ್, ಅಲ್ಲ ಸರ್, ನಾನು ಹೇಳೋದು ಬೇಡ ಸರ್. ಅವ್ರು ಹೇಳ್ತಾ ಇದ್ರಲ್ಲ, ತೊಗೊಳ್ಳೋಣ ಫಸ್ಟ್. ನಾನೇನು ಕೇಳಿ ಈಗಲೇ ಇಷ್ಟು ಬೇಗ ಹೇಳ್ಬಿಟ್ರೆ ಹಂಗೆ ಅಂದರೆ ಇನ್ನೂ ಟೈಮ್ ಇದೆ ಹೇಳೋಕ್ಕೆ. ಎಲ್ಲಿಗಮ್ಮ? ಬೇರೆ ಬೇರೆ ಡಿಸ್ಟಿಕ್ಗಳಿಗೆ. ಅದು ನಮ್ಮ ಪ್ರೊಡ್ಯೂಸರಿಗೆ ಕೇಳಬೇಕಮ್ಮ, ನನಗೆ ಕೇಳಿದ್ರೆ ಅವ್ರು ಪ್ಲ್ಯಾನ್ ಮಾಡಬೇಕಲ್ಲಮ್ಮ. ಈ ಸಿನಿಮಾದಲ್ಲಿ ಒಂದು ಇಡೀ ಇಂಡಿಯಾಗೆ ಸೇರ್ಬೇಕಾಗಿರೋಂಥ ಒಂದು ಕಂಟೆಂಟ್ ಇದೆ, ಹಂಗಾಗಿ ಇದು ಬರೀ ಪ್ರೆಸ್ ಮೀಟಲ್ಲಿ ಮಾತಾಡಿದ್ವಲ್ಲ ಸರ್, ಹಾಗೆ ಇನ್ನೊಂದ್ಸಲ ಏನಕ್ಕೆ ಅದು ಬರೀ ಕನ್ನಡಕ್ಕಷ್ಟೇ ಸೀಮಿತ ಆಗಿತ್ತು. ಇದು ಬೇರೆ ಭಾಷೆಗಳಿಗೆ ನೀವು ತಲುಪಬೇಕಂದ್ರೆ ಬೇರೆ ಟೀಮ್ ಎಲ್ಲ ಸೇರಿ ಏನು ಪ್ರಯತ್ನಗಳು ಮಾಡ್ತಿದ್ದಾರೆ? ಏನು ಅವರು ಎಲ್ಲ ಅವ್ರ ಮೇಲೆ ಬಿಟ್ಟು ಸರ್, ಟೆಕ್ನಿಕಲ್ ಏನಿದ್ರು ಇಲ್ಲಿ ಕೇಳಿ ಸರ್, ಅವ್ರು ಹೇಳ್ತಾರೆ. ಕಲಾವಿದ ಅನ್ನಿಸ್ಕೊಂಡು ಮಣ್ಗೋಗೋ ತನಕ ಅವ್ನು ಆ್ಯಕ್ಚುಲಿ ಸಮಾಧಾನ ಪಡೋಲ್ಲ ಸರ್. ಮಾಡ್ಬೇಕಂತ ಯಾರು ಕೇಳಿದ್ರೆ ಸರ್, ಹೌದಪ್ಪ ನ್ಯಾಪಿನ ಒಂದು ಹಾಂ. ಸೊ ಥ್ಯಾಂಕ್ ಯು ಎಲ್ಲರಿಗೂ ಆ್ಯಕ್ಚುಲಿ ಬಂದು ಇಷ್ಟೊತ್ತು ನಮಗೆಲ್ಲ ಸಾಥ್ ಕೊಟ್ಟಿದ್ದಕ್ಕೆ, ಹಾಗೆಯೇ ನಮ್ಮೆಲ್ಲ ಸೆಲೆಬ್ರಿಟೀಸ್ಗಳು ಬಂದು ಆ್ಯಕ್ಚುಲಿ ನಮ್ಮ ಜೊತೆಗೆ ಸೇರಿದ್ದಕ್ಕೆ. ಸೊ ಕಾಟೇರ ಸಿನಿಮಾಗೆ ಅವ್ರು ತೋರಿಸ್ತಾರ ಪ್ರೀತಿ, ನೀವುಗಳು ತೋರಿಸ್ತಾರ ಪ್ರೀತಿ, ಸೊ ಹೃತ್ಪೂರ್ವಕ ಧನ್ಯವಾದಗಳಂತ. ಥ್ಯಾಂಕ್ ಯು. ಕಾಟೇರ ನಿಮಗೆ ಜೈ. ಕೆಲವು ಸಿನಿಮಾಗಳು ನಾವು ನೋಡಿದ ಮೇಲೆ ಕೆಲವು ದಿನಗಳು ನೆನಪಿರುತ್ತೆ, ಕೆಲವು ಸಿನಿಮಾಗಳು ಕೆಲವು ತಿಂಗಳು ನೆನಪಿರುತ್ತೆ. ಬಟ್ ಕೆಲವು ಸಿನಿಮಾಗಳು ನಮ್ಮೇ ಬದಲಾಯಿಸುತ್ತೆ, ಆ ಸಿನಿಮಾಗಳು ಜೀವನ ಪರ್ಯಂತ ನೆನಪಿರುತ್ತೆ. ಅಂಥ ಸಿನಿಮಾ ಕಾಟೇರ. ನಾವು ಹಿಸ್ಟ್ರಿ ತುಂಬ ಕಲ್ತಿದ್ದೀವಿ ಶಾಲೆಯಲ್ಲಿ ಏನೇನು ನಡೆದಿದೆ ಅಂತ. ಬಟ್ ಜಾತಿಯಿಂದ ನಮ್ಮ ಜನ ಎಷ್ಟು ಕಷ್ಟಪಟ್ಟಿದ್ದಾರೆ, ನಮ್ಮ ರೈತರು ಎಷ್ಟು ಕಷ್ಟಪಟ್ಟಿದ್ದಾರೆ, ನಮ್ಮ ಹಸಿರು ಬಾವುಟ ಇಲ್ಲಿ ಬಂತು, ಅದೆಲ್ಲ ಕಾಟೇರ ನೋಡಿ ಕಲಿಬೋದು. ಅಣ್ಣನ ಬಗ್ಗೆ ಹೆಚ್ಚಾಗಿ ಹೇಳೋಕ್ಕಾಗಲ್ಲ, ಇದು ಸೀನಿಯರ್. ಬಟ್ ಇಂಥ ಪಾತ್ರಗಳು ಅವ್ರಿಗೆ ಇನ್ನೂ ಹೆಚ್ಚು ಬರಲಿ ಅಂತ ಆಸೆ ಪಡ್ತೀನಿ. ಯಾಕಂದರೆ ಅವ್ರ ನಟನೆನ ಇಂಥ ಪಾತ್ರಗಳು ಆಚೆ ತೊಗೊಂಡ್ಬರ್ತಾ ಇದ್ದಾರೆ. ಫ್ಯಾಬ್ಯುಲಸ್ ಜಾಬ್. ಅವರೊಬ್ಬರೇ ಅಂತಲ್ಲ, ಪ್ರತಿಯೊಬ್ಬ ನಟರು ಇದರಲ್ಲಿ ಎಕ್ಸ್ಟ್ರಾರ್ಡಿನರಿ ಆಗಿ ಮಾಡಿದ್ದಾರೆ. ಆ್ಯಂಡ್ ಆ ಸಕ್ಸಸ್ ಇವತ್ತು ನಮಗೆ ಕಾಣಿಸ್ತಾ ಇದೆ. ಈ ಸಕ್ಸಸ್ ಹೀಗೆ ಕಂಟಿನ್ಯೂ ಆಗುತ್ತೆ. ಥ್ಯಾಂಕ್ ಯು. ಎಲ್ಲ ರೀತಿಯೂ ಚೆನ್ನಾಗಿದೆ. ಫಸ್ಟ್ ಆಫ್ ಆಲ್ ಕಥೆನೇ ಎಕ್ಸ್ಟ್ರಾರ್ಡಿನರಿ, ಜೊತೆಗೆ ಲವ್ಲಿ ಸ್ಕ್ರೀನ್ ಪ್ಲೇ, ತರುಣ್ ಡೈರೆಕ್ಷನ್ ಅಂತೂ ಸೂಪರ್. ಈ ಥರ ಒಬ್ಬ ಸ್ಟಾರ್ನ ಯಾವ ಥರ ಮೌಂಟ್ ಮಾಡಬೇಕು ಅಂತ ತರುಣ್ ಅದ್ಭುತ ಮಾಡಿದ್ದಾರೆ. ಡೈಲಾಗ್ಸ್ ಮಾಸ್ತಿ, ಈ ವರ್ಷದ ಬೆಸ್ಟ್ ಡೈಲಾಗ್ಸ್ ಅಷ್ಟು ಚೆನ್ನಾಗಿದೆ. ಅಂದರೆ ಆರ್ಟಿಸ್ಟ್ ಎಲ್ಲರೂ ಅದೆಲ್ಲದಕ್ಕೂ ಕಿರೀಟ ಥರ ನಮ್ಮ ಕಾಟೇರ ದರ್ಶನ್ ಅವರ ಸ್ಕ್ರೀನ್ ಪ್ರೆಸೆನ್ಸು, ಅವರ ಡೈಲಾಗ್ ನಟನೆ, ಫೈಟು ಅದ್ಭುತ. ರಾಕ್ ಲೈನ್ ಅವ್ರ ಜೊತೆ ಆ ಫಸ್ಟ್ ಫಿಲ್ಮ್ ನಾನು ಬೆಳ್ಳಿ ಮಾಡೋದು ಮಾಡಿದ್ವಿ. ಈಗ ಮಾಲಾಶ್ರೀ ಮಗಳು ಹೀರೋಯಿನ್ ಆಗಿ ಮಾಡಿದ್ದಾರೆ. ಎಲ್ಲ ರೀತಿಯಲ್ಲೂ ಭಾಳ ಒಳ್ಳೆ ಫಿಲ್ಮ್ ಅನ್ನಿಸ್ತು, ಭಾಳ ಖುಷಿ ಕೊಡ್ತು. ಟು ದ ಎಂಟೈರ್ ಟೀಮ್, ಹರಿಕೃಷ್ಣ ಮ್ಯೂಸಿಕ್ ಇರ್ಬೋದು, ಟೆಕ್ನಿಷಿಯನ್ಸು, ಆರ್ಟಿಸ್ಟ್ ಎಲ್ಲರೂ ಅಭಿನಂದನೆಗಳು. ಕನ್ರಾಜ್ ರಾಕ್ ಲೈನ್ ಸರ್, ಮ್ಯಾಸಿವ್ ಹಿಟ್ ಇದು. ನಮಸ್ತೆ. ಬಹಳ ದಿನಗಳ ಕಾಲ ನೆನಪುಳಿಯುವಂಥ ಒಂದು ಪರಮಾದ್ಭುತ ಸಿನಿಮಾ ಕಾಟೇರ. ದರ್ಶನ್ ಸಾಹೇಬ್ ದನಿ ಅವರ ನಟನೆಗೆ ಅಭಿಮಾನಿ. ದನಿ ಕೇಳಿ ಬೆಚ್ಚಬಿದ್ದು. ನೀವು ನಿರ್ದೇಶನ ಅಂದರೆ ಒಂದು ಪ್ರೊಡಕ್ಷನ್ ಹೌಸ್ ಆಗಿರಬೇಕು. ಅದಕ್ಕೆ ತರುಣ್ ಶೆಟ್ಟಿ ಅವರ
ರಾಕ್ಲೈನು ವೆಂಕಟೇಶ್ ಕೆಲಸ, ಮತ್ತು ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಹರಿಕೃಷ್ಣ ಅವರ ಕೆಲಸ, ಇಡೀ ಚಿತ್ರತಂಡದ ಕೆಲಸ, ಕಥೆ ಮತ್ತು ಬರವಣಿಗೆ ಎಲ್ಲದೂ ಸೇರಿಕೊಂಡು ಪರಮಾದ್ಭುತ ಕಮರ್ಷಿಯಲ್ ಪ್ಯಾಕೇಜ್. ಅಂತಿಮವಾಗಿ ದರ್ಶನ್ ಸಾಹೇಬರಿಗೆ ಒಂದು ರಾಯಲ್ ಸಲ್ಯೂಟ್. ನಾನು ಅವರ ಹಲವಾರು ವಿಷಯಗಳಿಗೆ ಅಭಿಮಾನಿ, ಬಟ್ ನಟನೆ ಈ ಸಿನಿಮಾ ನೋಡಿದ್ರೆ ಗೊತ್ತಾಗುತ್ತೆ ನಿಮಗೆ ಅದು ಏನು. ಎಕ್ಸಾಂಪಲ್ ಚೆನ್ನಾಗಿ ಆ್ಯಕ್ಟ್ ಮಾಡ್ತಿದ್ದಾರೆ. ಬಹಳ ದಿನಗಳ ಕಾಲ ನೆನಪುಳಿಯುತ್ತೆ, ಹೆಚ್ಚಿಗೆ ಹೇಳೋಕ್ಕಾಗಲ್ಲ. ಸಿನಿಮಾನ ನೋಡಿ ನಿಮ್ಮ ಬಹುದಿನಗಳ ನೆನಪಾಗಲಿ ಕಾಟೇರ. ಒಬ್ಬ ಕನ್ನಡಿಗನಾಗಿ ನನ್ನ ಆಶಯ. ಜೈ ಹೋ. ನಮಸ್ತೆ. ಸಖತ್ತಾಗಿದೆ ಪಿಕ್ಚರು. ನಿಮಗೇನು ಅನಿಸ್ತು ಸರ್? ಸೂಪರ್ ಸೂಪರ್. ನನ್ನ ಪ್ರಕಾರ ಒಂದೊಂದು ಡೀಟೇಲ್ ಆಗಿ ಹೇಳ್ತೀನಿ. ಡೈಲಾಗ್ ರೈಟ್ರಿಂದ, ಸ್ಕ್ರೀನ್ ಪ್ಲೇಯಿಂದ, ಡೈರೆಕ್ಷನ್ನಿಂದ, ಪರ್ಫಾರ್ಮೆನ್ಸಿಂದ, ಸ್ಟೋರಿ ಸೆಲೆಕ್ಷನ್ನಿಂದ ಎಲ್ಲ ಸೂಪರ್. ಎಕ್ಸ್ಟ್ರಾಂಡ್ರಿ ಸಿನಿಮಾ. ಎಲ್ಲರಿಗೂ ಅವಾರ್ಡ್ ಬರಬೇಕು. ಸಿನಿಮಾ ಬರಲೇಬೇಕು, ಖಂಡಿತ ಬರಬೇಕು. ಇಲ್ಲೇ ಇದೆ ಡೈರೆಕ್ಟರ್, ಸೂಪರ್ ಬರಬೇಕು. ವಂಡರ್ಫುಲ್ ವಂಡರ್ಫುಲ್. ಏನು ಮಾತಾಡೋಂಗಿಲ್ಲ. ಇದು ಸೂಪರ್ ಫಿಲಮ್, ಸಖತ್ ಫಿಲಮ್, ಎಲ್ಲರೂ ನೋಡಿ ಅಂತ ರೆಕಮೆಂಡ್ ಮಾಡ್ತಾರೆ. ಅದ್ಭುತವಾದ ಸಿನಿಮಾ. ಟೆಕ್ನಿಕಲಿ, ಪರ್ಫಾರ್ಮೆನ್ಸ್ ವೈಸ್, ಪ್ರತಿಯೊಬ್ಬರು ಪರ್ಫಾರ್ಮೆನ್ಸ್ ಆಗಲಿ, ಮ್ಯೂಸಿಕ್ ಆಗಲಿ, ಎಲ್ಲದೂ ತುಂಬ ಚೆನ್ನಾಗಿದೆ. ಆ್ಯಂಡ್ ದರ್ಶನ್ ಸರ್ನ ಈ ಫುಲ್ ಪೊಟೆನ್ಷಿಯಲ್, ಫುಲ್ ಟೋಟಲ್ ಪರ್ಫಾರ್ಮೆನ್ಸಲ್ಲಿ ನೋಡಿ ಭಾಳ ದಿವಸ ಆಗಿತ್ತು. ಅದ್ಭುತವಾಗಿದೆ. ಇದೊಂದು ಫ್ಯಾನ್ಸ್ ಬಂದು ಹಬ್ಬ ಅಂತ ಕನ್ನಡ ಸಿನಿಮಾಗೆ ನಮ್ಮೆಲ್ರಿಗೂ ತುಂಬಾ ಇಷ್ಟ ಆಗಿದೆ. ಎಸ್ಪೆಷಲಿ ದರ್ಶನ್ ಅವ್ರದ್ದು ಬೆಸ್ಟ್ ಪರ್ಫಾರ್ಮೆನ್ಸಸ್, ಬೆಸ್ಟ್ ಮೂವೀಸ್ ಅಂತ ಹೇಳ್ಬೋದು. ಆ್ಯಂಡ್ ಅಫ್ಕೋರ್ಸ್ ಆರಾಧನಾಸ್ ಡೆಬ್ಯೂ ಎಕ್ಸ್ಟ್ರಾರ್ಡಿನರಿ. ತುಂಬ ಚೆನ್ನಾಗಿ ಕಾಣಿಸ್ಕೊಂಡಿದ್ದಾರೆ, ತುಂಬ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ದಾರೆ ಎಲ್ಲರೂ. ಆ್ಯಂಡ್ ಕಂಗ್ರ್ಯಾಚುಲೇಷನ್ಸ್ ತರುಣ್ ಅವರು. ವಂಡರ್ಫುಲ್ ಡೈರೆಕ್ಷನ್, ವಂಡರ್ಫುಲ್ ಪರ್ಫಾರ್ಮೆನ್ಸ್, ಎಕ್ಸ್ಟ್ರಾರ್ಡಿನರಿ ಮೂವಿ. ಆ್ಯಂಡ್ ಎಲ್ಲರೂ ಥಿಯೇಟರ್ಸ್ ನಿಮ್ಮಲ್ಲಿ ಖಂಡಿತ ನೋಡಿ ಅವ್ರಿಗೆ ನೋಡ್ತಾ ಇದ್ದೀರಾ. ಆ್ಯಂಡ್ ವಿ ಆರ್ ಆಲ್ ಓವರ್ ದ. ಥ್ಯಾಂಕ್ ಯು. ಇಷ್ಟು ದಿನ ದರ್ಶನ ಎಲ್ಲರೂ ಆನೆ ನಡೆದಿದ್ದೆ ಗೌರ್ಮೆಂಟ್ ಅಂತ. ಆ ಆನೆ ಇಲ್ಲಿ ಕಾಣಿಸುತ್ತೆ. ಆನೆ ಯಾವತ್ತಿದ್ರು ಆನೆ ಜಾಸ್ತಿ ಮಾತಾಡಲ್ಲ, ಕೆಲಸ ಮಾಡಿ ತೋರಿಸಿ. ಹಂಗೆ ದರ್ಶನ್ ನಮ್ಮಲ್ಲಿ ಇಡೀ ಸಿನಿಮಾ ದರ್ಶನ್ ಕ್ಯಾಮರಾ ವೆರಿ ವೆರಿ ನೀಟ್ ಪ್ರೆಸೆಂಟೇಷನ್. ಎಲ್ಲರೂ ಕೂಡ ಒಂದು ಫ್ರೇಮ್ ಕೂಡ ದೊಡ್ಡದಾಗಿದೆ, ಚೆನ್ನಾಗಿದೆ. ವೆರಿ ವೆರಿ ನೈಸ್, ಬ್ಯೂಟಿಫುಲ್. ಎಲ್ಲರೂ ನೋಡಬೇಕಾದಂಥ ಸಿನಿಮಾ. ಒಂದು ಎಲ್ಲರೂ ಮನುಷ್ಯರೇ ಅನ್ನೋದಿಲ್ಲ, ಎಲ್ಲರೂ ಒಂದೇ ಜಾತಿ ಮತ ಎಲ್ಲ ಇಲ್ಲಿ ಹೊರತಾಗಲ್ಲ. ಮನುಷ್ಯ ಮಾತ್ರ ಹೊರತಾಗ್ತದೆ. ನಾನು ಈಗ ಸಿನಿಮಾ ತೋರಿಸಿದೆ. ವೆರಿ ನೈಸ್. ದೊಡ್ಡ ಹಬ್ಬ. ಆ್ಯಂಡ್ ಒಂದು ಹೇಳಕ್ಕೆ ಇಷ್ಟಪಡ್ತೀನಿ, ವಂಡರ್ಫುಲ್ ಟೈಮ್ ರಿಲೀಸ್ ಆಗಿರೋದು. ಹೊಸ ವಂಡರ್ಫುಲ್ ಖುಷಿ ಆಗ್ತದೆ. ಕನ್ನಡ ಸಿನಿಮಾದಲ್ಲಿ ಕನ್ನಡ ಸ್ವಂತಿಗೆ ಇದೊಂದು ಸಂಭ್ರಮ ಆಗಿದೆ ಅಂತ ಹೇಳಿ ಒಂದು ಬೆಸ್ಟ್. ಎಲ್ರಿಗೂ ನಮಸ್ಕಾರ. ದರ್ಶನ್ ಸರ್ ಕೆರಿಯರಲ್ಲಿ ಇದು ನನಗನ್ಸಿದ್ದು ಅಂದರೆ ತುಂಬ ಅದ್ಭುತವಾದ ಸಿನಿಮಾ. ಇದು ತುಂಬ ಚೆನ್ನಾಗಿ ಮಾಡಿದ್ದಾರೆ. ನಮ್ಮ ತರುಣ್ ಡೈರೆಕ್ಷನ್ ಆಗ್ಬೋದು, ಗಣೇಶ್ ಅವರ ಕಥೆ ಆಗ್ಬೋದು, ಮಾಸ್ತಿ ಅವರ ಡೈಲಾಗ್ ಆಗ್ಬೋದು, ದರ್ಶನ್ ಸರ್ ಆ್ಯಕ್ಟಿಂಗು, ಇಡೀ ಸಿನಿಮಾನ ಫೈಟ್ ಬರುತ್ತೆ ಒತ್ಕೊಂಡಿದ್ದಾರೆ. ಹೆಂಗೆ ಒತ್ಕೊಂಡಿದ್ದಾರೆ ಆ ಫೈಟಲ್ಲಿ ಒಬ್ಬ ವ್ಯಕ್ತಿನ, ಹೆಂಗೆ ಇಡೀ ಸಿನಿಮಾನ ಒತ್ಕೊಂಡಿದ್ದಾರೆ. ಆ ಆ್ಯಕ್ಷನ್ ಸೀಕ್ವೆನ್ಸಲ್ಲಿ ಫ್ಯಾಂಟಾಸ್ಟಿಕ್. ಯಾರೂ ಮಾಡದೇ ಇರೋ ಧೈರ್ಯನ, ಇದುವರೆಗೂ ಯಾರು ಮಾಡದಿರೋ ಧೈರ್ಯನ ತುಂಬ ವರ್ಷಗಳಿಂದ ಬೇರೆ ಭಾಷೆಗಳಲ್ಲಿ ಹೇಳ್ತಿದ್ವಿ, ತಮಿಳಲ್ಲಿ ಬೇರೆ ಕಡೆ ಬರ್ತಾ ಇದೆ ಸಿನಿಮಾಗಳು ಅಂತ. ಕಂಟೆಂಟ್ ಜೊತೆಗೆ ಒಂದು ಅದ್ಭುತವಾದ ಮಾಸ್ ಮತ್ತು ಕಮರ್ಷಿಯಲ್ ಸಿನಿಮಾನ ನೆಕ್ಸ್ಟ್ ಲೆವೆಲ್ಗೆ ತರುಣ್ ಡಿಸೈನ್ ಮಾಡಿದ್ದಾರೆ, ಕೊರಿಯೋಗ್ರಾಫ್ ಮಾಡಿದ್ದಾರೆ ಇಡೀ ಸಿನಿಮಾನ. ನ್ಯಾಷನಲ್ ಗ್ರೇಟ್ ಸಿನಿಮಾ. ನಿಜವಾಗ್ಲೂ ಖುಷಿ ಆಗುತ್ತೆ, ಹೆಮ್ಮೆ ಆಗುತ್ತೆ. ಆ್ಯಂಡ್ ದರ್ಶನ್ ಸರ್ ಮಾಡಿರೋದು ಈ ಸಿನಿಮಾನ ಬಿಕಾಸ್ ಭಾಳ ದೊಡ್ಡ ವಿಷಯ. ಯಾಕೆಂದರೆ ದೊಡ್ಡ ಮಟ್ಟಿಗೆ ರೀಚ್ ಆಗುತ್ತೆ. ಅವ್ರು ಇಂಥ ಸಿನಿಮಾಗಳನ್ನ ಜಾಸ್ತಿ ಮಾಡಲಿ, ಇಂಥ ಸಿನಿಮಾ ಹೆಚ್ಚೆಚ್ಚು ಮಾಡಲಿ. ಅವತ್ತು
ಅವತ್ತೇನಾಗಿತ್ತು ನಾವೆಲ್ಲರೂ ಸತ್ತಂತೂ ಬದುಕಿದೀವಿ ಅಂತ ಆ ಮಾತು ಒಂದು ಲೈನ್ ಬರುತ್ತೆ, ನಾನು ಆಲ್ರೆಡಿ ಸತ್ತಿದ್ದೀನಿ ಅಂತ. ಯಾಕೆ ಅಂತ ಈ ಸಿನಿಮಾ ನೋಡಬೇಕು, ಫಸ್ಟ್ ವಾಚ್ ಈ ಸಿನಿಮಾ 100 crores 200 crores ಬರಲಿ ಈ ಸಿನಿಮಾ. ಕಂಗ್ರ್ಯಾಚುಲೇಷನ್ಸ್ ಎಲ್ಲರೂ, ಕಂಗ್ರ್ಯಾಚುಲೇಷನ್ಸ್. ಮ್ಯೂಸಿಕ್ಕು, ಕೊರಿಯೋಗ್ರಫಿ, ಆ್ಯಕ್ಷನ್ ಸೀಕ್ವೆನ್ಸು ಆ್ಯಂಡ್ ಎಲ್ಲರ ಪರ್ಫಾರ್ಮೆನ್ಸು ಆ್ಯಂಡ್ ರಾಕೇಶ್ ಸರ್ದು ಫ್ಯಾಂಟಾಸ್ಟಿಕ್ ಸರ್. ಒಂದು ದೊಡ್ಡ ಸಿನಿಮಾ ಮಾಡಿದ್ದೀರಾ, ಕಂಗ್ರ್ಯಾಚುಲೇಷನ್ಸ್ ಸರ್. ಎಲ್ಲರಿಗೂ ಒಳ್ಳೆಯದಾಗಲಿ, ಆಲ್ ದ ಬೆಸ್ಟ್, ಥ್ಯಾಂಕ್ ಯು. ಕಾಟೇರ ತಂಡಕ್ಕೆ ಮೊದಲನೇದಾಗಿ ನನ್ನ ಹಾರ್ಟ್ ಫೈಟ್ ಅಭಿನಂದನೆಗಳನ್ನು ತಿಳಿಸೋಕೆ ಇಷ್ಟಪಡ್ತೀನಿ. ಡೈರೆಕ್ಟರ್ ತರುಣ್, ನಿರ್ಮಾಪಕರು ಡಾಕ್ಟರ್ ವೆಂಕಟೇಶ್, ಹೇಳೋಕ್ಕೇನು ಬ್ಯಾಲೆನ್ಸ್ ಇಲ್ಲ, ಯಾಕಂದರೆ ಜನನೇ ಹೇಳ್ಬಿಟ್ಟಿದ್ದಾರೆ ಕಾಟೇರ ಏನು ಯಾವ ರೀತಿ ಅವ್ರಿಗೆ ಇಷ್ಟ ಆಯಿತು ಅಂತ. ಇಂಥ ಚಿತ್ರಗಳು ಐ ಥಿಂಕ್ ಒನ್ಸ್ ಇನ್ ಅ ಬ್ಲೂ ಮೂನ್ ಅಲ್ಲ, ಒನ್ಸ್ ಇನ್ ಅ ಲೈಫ್ ಟೈಮ್ ಅಂತ ಬರುತ್ತೆ. ಎಲ್ಲರೂ ಅಚ್ಚುಕಟ್ಟಾಗಿ ಅಷ್ಟು ಚೆನ್ನಾಗಿ ಪರ್ಫೆಕ್ಟ್ ಸಿನಿಮಾ, ಕಮರ್ಷಿಯಲ್ ಸಿನಿಮಾನ ಸೆನ್ಸಿಬಲ್ ಆಗಿ ಯಾವ ರೀತಿ ಹೇಳಬೇಕು ಅನ್ನೋದನ್ನು ತೋರಿಸ್ಕೊಟ್ಟಿದ್ದಾರೆ. ಇದೊಂದು ಟೆಕ್ಸ್ಟ್ ಬುಕ್ ಸಿನಿಮಾ ಆಗಿರುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಆ್ಯಂಡ್ ದರ್ಶನ್ ಫ್ಯಾನ್ಸ್ಗಂತೂ ಇದೊಂದು ಹಬ್ಬ ಆ ಥರ ಆಗ್ತಾ ಇದೆ. ಸೊ ಐ ವಿಶ್ ದೆಮ್ ಆಲ್ ದ ಬೆಸ್ಟ್. ಆ್ಯಂಡ್ ಸಿನಿಮಾ ಪ್ರೇಮಿಗಳು ಎಲ್ಲರೂ ಖುಷಿ ಪಡುವಂಥ ಸಿನಿಮಾ, ಕನ್ನಡ ಚಿತ್ರ ಪ್ರೇಮಿಗಳೆಲ್ಲರೂ ನೋಡುವಂಥ ಸಿನಿಮಾ. ಕಂಗ್ರ್ಯಾಚುಲೇಷನ್ಸ್. ಬಹಳ ವರ್ಷಗಳ ನಂತರ ಒಬ್ಬ ನಿರ್ದೇಶಕನ ನೋಡಿದೆ. ಒಂದು ಸಿನಿಮಾ ನೋಡುವಾಗ ಹಲವು ವಿಚಾರಗಳು ನಮ್ಮನ್ನು ಕಾಡುತ್ತೆ. ಇಲ್ಲಿ ಮೊದಲನೇದಾಗಿ ಕಾಡೋದೇ ನಿರ್ದೇಶಕ, ಎರಡನೇದಾಗಿ ಮಾಸ್ತಿ ಅವ್ರ ಸಂಭಾಷಣೆ ಎಷ್ಟು ಮನಸ್ಸಿಗೆ ನಾಟುತ್ತೆ ಅಂತ ಹೇಳಿದ್ರೆ, ಇವರ ನಿರ್ದೇಶನಕ್ಕೆ ಸರಿಹೊಂದುವಾಗೆ ಸಂಭಾಷಣೆಗಳನ್ನು ಬರೆದು ಗೆದ್ದಿದ್ದಾರೆ. ಜೊತೆಯಲ್ಲಿ ನನ್ನ ಸ್ನೇಹಿತರು ರಾಕ್ಲಿನ್ ವೆಂಕಟೇಶ್ ಅವರು ಇಂಥ ಒಂದು ಚಿತ್ರವನ್ನು ನಿರ್ಮಾಣ ಮಾಡಿ ಸದಭಿರುಚಿಯ ಸೊಗಡನ್ನು ಕನ್ನಡ ನಾಡಿನ ಜನತೆಗೆ ಇನ್ನೂ ಜೀವಂತವಾಗಿ ಉಳಿಸಿದ್ದಾರೆ. ಶ್ರುತಿ ಅವರು ಹೇಳಬೇಕಾಗಿಲ್ಲ, ಅವರು ಒಳ್ಳೆಯ ಕಲಾವಿದರು ಅಂತ ಹೇಳಿದ್ರೆ ತಪ್ಪಾಗುತ್ತೆ, ಶ್ರೇಷ್ಠ ಕಲಾವಿದರು ಅಂತ ಹೇಳಬೇಕು. ಒಂದು ಸಣ್ಣ ಸಣ್ಣ ರಿಯಾಕ್ಷನ್ಗಳು ಕೂಡ ನಮ್ಮನ್ನು ಆವರಿಸ್ಕೊಂಡ್ಬಿಡ್ತಾರೆ. ಇಡೀ ಚಿತ್ರ ದರ್ಶನ್ಮಯವಾಗಿದೆ. ಅದು ಅವರು ಎಷ್ಟು ಪಾತ್ರದಲ್ಲಿ ಇನ್ವಾಲ್ವ್ ಆಗಿದ್ದಾರೆ ಅಂದರೆ, ನಿರ್ದೇಶಕರು ಅವರನ್ನು ಅಷ್ಟು ಚೆನ್ನಾಗಿ ಪಾತ್ರದೊಳಗಡೆ ತಗೊಂಡು ಬಂದು ಒಂದು ಅದ್ಭುತವಾದ ಚಿತ್ರವನ್ನು ಕನ್ನಡ ಚಿತ್ರರಂಗಕ್ಕೆ ಸಂಪೂರ್ಣ ಸೊಗಡಿನ ಸೊಗಡಿನ ಇದನ್ನು ಸಿಂಪಡಿಸಿ, ಜೊತೆಯಲ್ಲಿ ನಮ್ಮ ಹರಿಕೃಷ್ಣ ಅವರ ಹೆಸರನ್ನು ಹೇಳದೆ ಹೋದರೆ ಕೊರತೆ ಆಗುತ್ತೆ. ಛಾಯಾಗ್ರಹ ಸುಧಾಕರ್ ಪ್ರತಿ ಫ್ರೇಮ್ನ ಪೇಂಟಿಂಗ್ ಥರ ಮಾಡಿಕೊಟ್ಟಿದ್ದಾರೆ. ಯಾಕೆಂದರೆ ಆ ಹಿಂಭಾಗಕ್ಕೆ ಹೋಗಬೇಕು, ಆ ಪೀರಿಯಡ್ಗೆ ಹೋಗಬೇಕು, ಅದಕ್ಕೆ ಪೂರಕವಾದಂಥ ಎಲ್ಲ ಆರ್ಟ್ ಡೈರೆಕ್ಟರ್ ಆಗ್ಬೋದು, ಕಾಸ್ಟ್ಯೂಮರ್ ಆಗ್ಬೋದು, ಪ್ರತಿಯೊಬ್ಬರು ಕೂಡ ತುಂಬ ಚೆನ್ನಾಗಿ ಕೆಲಸ ಮಾಡಿದ್ದಾರೆ. ಕನ್ನಡ ಚಿತ್ರರಂಗ ಹೆಮ್ಮೆ ಪಡುವಂಥ, ಮೆಚ್ಚುವಂಥ ಒಂದು ಚಿತ್ರವನ್ನು ತರುಣ್ ಮಾಡಿಕೊಟ್ಟಿದ್ದಾರೆ. ಧನ್ಯವಾದಗಳು, ನನ್ನ ಅಭಿನಂದನೆಗಳು. ಚಿತ್ರ ದೊಡ್ಡ ಮಟ್ಟಕ್ಕೆ ಗೆದ್ದಿದೆ, ಇನ್ನೂ ದೊಡ್ಡ ಮಟ್ಟಕ್ಕೆ ಗೆಲ್ಲುತ್ತೆ. ನಾಡಿನ ಎಲ್ಲ ಜನತೆಗೂ ಕೂಡ ತಲುಪುತ್ತೆ ಅಂತ ಹೇಳ್ತಾರೆ. ಮೊದಲನೇ ದಿನವೇ ನಾನು ನೋಡಿದ್ದೆ, ತುಂಬ ಇಷ್ಟ ಆಗಿತ್ತು ಸಿನಿಮಾ ನೋಡಿ. ಸರಣ್ ಅವ್ರಿಗೆ ಫೋನ್ ಕೂಡ ಮಾಡಿದ್ದೆ, ಫೋನ್ ಮಾಡಿದ್ದೆ, ದರ್ಶನ್ ಸರ್ಗೆ ಮತ್ತೆ ಬಂದಿದ್ದು ಕೂಡ ತುಂಬ ಖುಷಿಯಾಗಿ ಸಿನಿಮಾನ ಎಂಜಾಯ್ ಮಾಡಿದ್ದೀವಿ. ಅದ್ರ ಬಗ್ಗೆ ಮಾತಾಡಲೇಬೇಕಿತ್ತು. ತುಂಬ ತರುಣ್ ಅವರು ಎಸ್ಪೆಷಲಿ ಈ ಥರದ ಒಂದು ಸಬ್ಜೆಕ್ಟ್ನ ಇಟ್ಕೊಂಡು, ದರ್ಶನ್ ಸರ್ ಥರದೊಬ್ಬ ಸ್ಟಾರ್ನ ಇಟ್ಕೊಂಡು ಅದ್ಭುತವಾಗಿ ಹ್ಯಾಂಡಲ್ ಮಾಡಿದ್ದಾರೆ. ತುಂಬ ಒಳ್ಳೊಳ್ಳೆ ವಿಷಯಗಳನ್ನ ಮಾತಾಡಿಸಿದ್ದಾರೆ. ಅದು ಸಂಭಾಷಣೆ ಪ್ರತಿಯೊಂದು ಮಾತು ಅಷ್ಟೇ ಮಾಸ್ತಿ ಅಂದರೆ ಮನುಷ್ಯನ ಮನುಷ್ಯನ ಸೈಕಾಲಜಿ ಒಳಗೊಕ್ಕು ಹೇಳ್ಸಿರೋಂಗಿದೆ ಒಂದೊಂದು ಮಾತುಗಳನ್ನು. ಸೊ ತಿಳ್ಕೊಳ್ಳೋದು ತುಂಬ ಇದೆ, ತುಂಬ ಅದ್ಭುತವಾದ ಎಕ್ಸ್ಪೀರಿಯನ್ಸ್. ಅದರಲ್ಲೂ ಸಿನಿಮಾ ಅಷ್ಟೊತ್ತು ಇದೆ ಅಂತಲೂ ಗೊತ್ತಾಗಲ್ಲ, ಅಷ್ಟು ಅದ್ಭುತವಾಗಿ ಒಂದೊಂದು ಮಾತು. ಕಾಟೇರ ಅದ್ಭುತವಾದ ಸಿನಿಮಾ. ಅದ್ರ ಬಗ್ಗೆ ನಾವೇನು ಹೇಳೋದ ಮೇಲೆ ಎಲ್ಲ ಕಲಾವಿದರು ತುಂಬ ಅದ್ಭುತವಾಗಿ ಪರ್ಫಾರ್ಮ್ ಮಾಡಿದ್ದಾರೆ. ಎಲ್ಲರೂ ಇಡೀ ತಂಡಕ್ಕೆ ಕಂಗ್ರ್ಯಾಚುಲೇಷನ್ಸ್. ಹೊಸ ವರ್ಷ ಈ ಸರಿ ಕನ್ನಡಕ್ಕೆ ತುಂಬ ಅದ್ಭುತವಾಗಿ ಶುರುವಾಗಿದೆ ಕಾಟೇರದಿಂದ.
ಇದು ಹೀಗೆ ಬ್ಲಾಕ್ ಬಸ್ಟರ್ಗಳ ಸರಮಾಲೆಗಳು ಬರಲಿ ಅಂತ ಹೇಳಿ ನಾನು ಹಾರೈಸ್ತೀನಿ. ಥ್ಯಾಂಕ್ ಯು. ಇವತ್ತು ನಾನು ಕಾಟೇರ ತರುಣ್ ಕರೆದಾಗ, ದರ್ಶನ್ ಕರೆದಾಗ ಐ ಥಾಟ್ ನಾನು ಬಂದಾಗ ಐ ವಿಲ್ ಲವ್ ದ ಫಿಲ್ಮ್ ಅಂತ ಖಂಡಿತ ಗೊತ್ತಿತ್ತು. ಬಟ್ ಇವತ್ತು ನಾನು ಒಂದು ಡಿ ಬಾಸ್ ಅಭಿಮಾನಿಯಾಗಿ, ಒಂದು ಸೆಲೆಬ್ರಿಟಿಯಾಗಿ ಈ ಸಿನಿಮಾ ನೋಡಿದೆ ಆ್ಯಂಡ್ ಐ ಅಬ್ಸಲ್ಯೂಟ್ಲಿ ಲವ್ಡ್ ಇಟ್. ತರುಣ್ ಇಸ್ ಅ ಮ್ಯೂಸಿಷಿಯನ್, ಅಂದರೆ ಅವನು ಒಂದು ಜಾದೂಗರ. he did such a good job as a director. ದರ್ಶನ್ ಅವ್ರಿಗೆ ಇಷ್ಟು ದಿವಸ ಬೇರೆ ಬೇರೆ ಚಿತ್ರಗಳಲ್ಲಿ ಹೆಂಗೆ ತೋರಿಸಿದ್ರು ಆ್ಯಂಡ್ ಈ ಚಿತ್ರದಲ್ಲಿ ಇಟ್ಸ್ ವೆರಿ ವೆರಿ ಡಿಫ್ರೆಂಟ್. ಎಲ್ಲ ಸೆಲೆಬ್ರಿಟಿಗಳು ತುಂಬ ಖುಷಿ ಆಗುತ್ತೆ ಈ ಸಿನಿಮಾ ನೋಡಿ. ಯಾರು ನೋಡಿಲ್ಲ ಅಂತ ಹೇಳೋಕ್ಕಾಗಲ್ಲ, ಬಿಕಾಸ್ ಪ್ರತಿಯೊಬ್ಬರು ನೋಡಿರ್ತಾರೆ ಕಾಟೇರ. ಆ್ಯಂಡ್ ನಾನು ನನ್ನ ವಾಟ್ಸಪ್ ಸ್ಟೇಟಸಲ್ಲಿ, ಇನ್ಸ್ಟಾ ಸ್ಟೇಟಸಲ್ಲಿ ನೋಡ್ತಾ ಇರ್ತೀನಿ, ಸೆಕೆಂಡ್ ಟೈಮ್ ಕಾಟೇರ. ಸೊ ದೆರ್ ಇಸ್ ರಿಪೀಟ್ ಆಡಿಯನ್ಸ್, ತುಂಬ ಖುಷಿ ಇದೆ. ಯಾವಾಗಲೂ ಅಲ್ಲಿಂದ ನೆಡ್ಕೊಂಡು ಬರ್ತಿರುವಾಗ ಎಲ್ಲರೂ ಕಿರ್ಚ್ತಿದ್ರು, ಡಿ ಬಾಸ್ ಡಿ ಬಾಸ್. ಐ ಹ್ಯಾವ್ 2 words ಟು ಸೇ, ಜೈ ಡಿ ಬಾಸ್, ಜೈ ಕಾಟೇರ. ಥ್ಯಾಂಕ್ ಯು. ಎಷ್ಟು ಸೀನ್ಸ್ನಲ್ಲಿ ನನಗೆ ವಿಸಿಲ್ ಹೊಡಿಬೇಕು ಅಂತ ಅನಿಸ್ತಾ ಇತ್ತು, ಬಟ್ ನನಗೆ ವಿಸಿಲ್ ಹೊಡಿಯೋಕ್ಕೆ ಬರಲ್ಲ. ಸೊ ಅದೇ ಅಂದ್ಕೊಂಡೆ, ನೆಕ್ಸ್ಟ್ ಟೈಮ್ ಏನಾದರೂ ಇಂಥ ಒಂದು ಮಾಸ್ ಸಿನಿಮಾಗೆ ಬರಬೇಕಂತಂದರೆ ವಿಸಿಲ್ ಹೊಡಿಯೋಕ್ಕೆ ಕಲ್ತ್ಕೊಂಡ್ಬರ್ಬೇಕಂತ. ಬಿಕಾಸ್ ಅಷ್ಟು ಅಮೇಝಿಂಗ್ ಆಗಿದೆ. ತರುಣ್ ಅವರು ಇಂಥದ್ದೊಂದು ಸ್ಕ್ರಿಪ್ಟ್, ಇಂಥದ್ದೊಂದು ವೇ ಆಫ್ ಸ್ಟೈಲ್ನಲ್ಲಿ ಪ್ರೆಸೆಂಟ್ ಮಾಡ್ತಾರೆ ಅಂತ ಯಾವತ್ತೂ ಅಂದ್ಕೊಂಡಿಲ್ಲ. ಅಮೇಝಿಂಗ್ ಜಾಬ್. ಐ ಆಮ್ ವೆರಿ ಪ್ರೌಡ್ ಆಫ್ ಯು ಅಂತ ಹೇಳಬೇಕು. ಎಲ್ಲರೂ ಅಂದರೆ ಲೈಕ್ ದರ್ಶನ್ ಸರ್ ಆಗಿರ್ಬೋದು, ಎಷ್ಟು ಸೀನ್ಸ್ನಲ್ಲಿ ಎಮೋಷ್ನಲ್ ಆಗಿರೋವಂಥ ಸೀನ್ಸ್ನಲ್ಲಿ ನಾನು ಹತ್ತಿದ್ದೀನಿ. ಎಲ್ಲ ಹೆಣ್ಮಕ್ಳಿಗೂ ಒಂಥರ ಟಚ್ ಆಗುವಂಥ ಸಾಂಗ್ ಇರ್ಬೋದು, ಮನಸ್ಸು ಹೇಗೆ ಬಂತು ಬಿಟ್ಟು ಹೋಗೋಕ್ಕೆ ಅಂತ. ಹಳೆಯದು ಒಂದು ಸಾಂಗ್ ನನಗೆ ತುಂಬ ಇಷ್ಟ, ಅಂಬರೀಷ್ ಆ ಸಾಂಗ್ ನೆನಪಾಗುತ್ತೆ. ಈ ಒಂದು ಅಂದರೆ ಪ್ರತಿ ಆ ಸಾಂಗ್ ಆದಮೇಲೆ ಈ ಹೆಣ್ಮಕ್ಳಿಗೆ ಅಂತ ಆ ಥರದ್ದೊಂದು ಸಾಂಗ್ ಬಂದಿರಲಿಲ್ಲ. ಹಾರ್ಟ್ಫುಲಿ ದರ್ಶನ್ ಸರ್ಗಾಗಿರ್ಬೋದು, ಪ್ರತಿಯೊಬ್ಬರಿಗೂ ಈ ಟೀಮಲ್ಲಿ ಕೆಲಸ ಮಾಡಿರೋದು ಮಾಸ್ತಿ ಸರ್ ಆಗಿರ್ಬೋದು, ಚಡೇಶ್ವರ್ ಆಗಿರ್ಬೋದು, ಹರಿ ಸರ್ ಆಗಿರ್ಬೋದು, ಆ್ಯಂಡ್ ಸುಧಾಕರ್ ಸರ್, ಪ್ರತಿಯೊಬ್ಬರಿಗೂ ಮೈ ಹಾರ್ಟ್ ಫೆಲ್ಟ್ ಥ್ಯಾಂಕ್ಸ್. ಇಷ್ಟು ಖುಷಿ, ಇಷ್ಟು ಸ್ಯಾಟಿಸ್ಫ್ಯಾಕ್ಷನ್ ಐ ಥಿಂಕ್ ಕಾಂತಾರ ಆದಮೇಲೆ ಈ ಪಿಕ್ಚರ್ ನನಗೆ ಕೊಟ್ಟಿದೆ. ಆ್ಯಂಡ್ ಐ ಆಮ್ ರಿಯಲಿ ಪ್ರೌಡ್ ಆಫ್ ದಿಸ್ ಹೋಲ್ ಟೀಮ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಎಲ್ಲರಿಗೂ ಆದರಣೀಯವಾದ ನಮಸ್ಕಾರ. 2024 ವೆರಿ ಗುಡ್ ಓಪನಿಂಗು ಕನ್ನಡ ಚಿತ್ರರಂಗದ ಕಹಳೆನ ಉತ್ತುಂಗಕ್ಕೆ ಮುಟ್ಟಿಸಿದ ಈ ಚಿತ್ರ. ಯಾರಿಗೆ ಥ್ಯಾಂಕ್ಸ್ ಹೇಳಬೇಕು ಅಂದರೆ ಯಾರಿಗೆ ಥ್ಯಾಂಕ್ಸ್ ಹೇಳೋದು? ರಾಜ್ಯ ನಿರ್ಮಾಪಕರು ಎಲ್ಲದನ್ನ ಕಟ್ಕೊಟ್ರಲ್ಲ, ಅವ್ರಿಗೆ ಥ್ಯಾಂಕ್ಸ್ ಹೇಳ್ಬೇಕಾ? ನಾಯಕ ನಟ ದರ್ಶನ್ ಅವ್ರಿಗೆ ಹೇಳ್ಬೇಕಾ? ಜೈ ಡಿ ಬಾಸ್ ತುಂಬ ಚೆನ್ನಾಗಿದೆ ಅವ್ರಿಗೆ ಹೇಳ್ಬೇಕಾ? ಅವ್ರ ಅಕ್ಕನ ಪಾತ್ರ ಮಾಡಿದ ನಮ್ಮ ಶ್ರುತಿ ಅವ್ರಿಗೆ ಹೇಳ್ಬೇಕಾ? ಭಾವನ್ ಪಾತ್ರ ಮಾಡಿದವ್ರಿಗೆ ಕುಮಾರ್ ಗೋವಿಂದಕ್ಕೆ ಹೇಳ್ಬೇಕಾ? ಪ್ರತಿಯೊಂದು ಪಾತ್ರಗಳಿಗೂ ಜೀವ ತುಂಬಿದ್ದಾರೆ. ನನ್ನ ಮನಸ್ಸಿಗೆ ತುಂಬ ಸಂತೋಷ ಆಗಿದೆ, ಖುಷಿಯಾಗಿದೆ. ನನ್ನ ಆತ್ಮೀಯ ಗೆಳೆಯ ಸುಧೀರ್ ಅವರ ಮಗ ತರುಣ್ ಕಿಶೋರ್ ಸುಧೀರ್ ಇನ್ನೂ ರಾಷ್ಟ್ರ ಮಟ್ಟದಲ್ಲ, ಅಂತಾರಾಷ್ಟ್ರೀಯ ಮಟ್ಟಿಗೆ ಬೆಳೀಲಿ ಅನ್ನೋದೇ ನನ್ನ ಹಾರೈಕೆ. ಗುಡ್ ಲಕ್, ಎಲ್ರಿಗೂ ಒಳ್ಳೆಯದಾಗಿ. ಹಾಯ್, ಎಲ್ರಿಗೂ ನಮಸ್ಕಾರ. ಮೊದಲನೇದಾಗಿ ಎಲ್ರಿಗೂ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ಐ ಥಿಂಕ್ ಕಾಟೇರ ಸಿನಿಮಾ ನಮ್ಮ ಕನ್ನಡ ಇಂಡಸ್ಟ್ರಿಗೆ 2024ನ ತುಂಬ ಸ್ಪೆಷಲ್ ಮಾಡಿದೆ, ಒಂದು ಒಳ್ಳೆ ಶುಭಾರಂಭ ಕೊಟ್ಟಿದೆ. ಸೊ ಇಡೀ ತಂಡಕ್ಕೆ ನಾನು ಮೊದಲನೇದಾಗಿ ಕಂಗ್ರ್ಯಾಚುಲೇಷನ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಪ್ರತಿಯೊಂದು ಆರ್ಟಿಸ್ಟ್ ಬಗ್ಗೆನೂ ಹೇಳಬೇಕಂತ ಇಷ್ಟಪಟ್ಟು ನಾನು ತುಂಬ ಚಿಕ್ಕವಳು, ಅದಕ್ಕೆ ನಾನು ಐ ವಿಲ್ ಟೆಲ್ ಓವರ್ ಆಲ್ ನನಗೆ ತುಂಬಾ ಸೆಂಟಿಮೆಂಟಲ್ ಆಗಿತ್ತು ಆ್ಯಂಡ್ ತುಂಬ ಕ್ಯೂಟ್ ಆಗಿತ್ತು. ಎಸ್ಪೆಷಲಿ ಆರಾಧನಾ ಮತ್ತು ದರ್ಶನ್ ಸರ್ ಕೆಮಿಸ್ಟ್ರಿ ತುಂಬ ಮುದ್ದಾಗಿತ್ತು. ಆ್ಯಂಡ್ ಶ್ರುತಿ ಅಮ್ಮ ಮತ್ತು ದರ್ಶನ್ ಸರ್ ಅವರ ಅಕ್ಕ ತಮ್ಮ ಸೆಂಟಿಮೆಂಟ್ ತುಂಬ ಚೆನ್ನಾಗಿತ್ತು. ಸೊ ಪ್ರತಿಯೊಂದು ಕ್ಯಾರೆಕ್ಟರು ತುಂಬಾ ಮುಖ್ಯವಾದ ಕ್ಯಾರೆಕ್ಟರು ಆ್ಯಂಡ್ ಎಲ್ಲದಕ್ಕೂ ಅಷ್ಟೇ ಪ್ರಾಮುಖ್ಯತೆ ಕೊಟ್ಟಿದ್ದಾರೆ. ತರುಣ್ ಸರ್, ಕಂಗ್ರ್ಯಾಚುಲೇಷನ್ಸ್, ಬಿಗ್ ಕಂಗ್ರ್ಯಾಚುಲೇಷನ್ಸ್ ಟು ಯು. ಆ್ಯಂಡ್ ಸುಧಾಕರ್ ಸರ್, ಈ ಸಿನಿಮಾದ DOP ಆಗಿರ್ಬೋದು, ಪ್ರತಿಯೊಬ್ಬರಿಗೂ ನಾನು ಕಂಗ್ರ್ಯಾಚುಲೇಷನ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಅಫ್ಕೋರ್ಸ್ ಇದರಲ್ಲಿ ಜಡೇಶ್ ಸರ್ ಅವರು ರೈಟಿಂಗಲ್ಲಿ ಬರ್ತಾರೆ, ಮಾಸ್ತಿ ಅವರು ಇದ್ದಾರೆ, ಡೈಲಾಗ್ಸ್ ಮಾತ್ರ ಸಖತ್ತಾಗಿದೆ. ಸೊ ಅವ್ರ
ಅವ್ರಿಗೂ ನಾನು ಕಂಗ್ರ್ಯಾಚುಲೇಷನ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು. ನಮಸ್ಕಾರ ಎಲ್ರಿಗೂ ಹ್ಯಾಪಿ ನ್ಯೂ ಇಯರ್. 2024 ಕಾಟೇರ ಇಸ್ ದ ಬೆಸ್ಟ್ ಸಿನಿಮಾ ಅಂತ ನಾವು ಖಂಡಿತವಾಗ್ಲೂ ಹೇಳ್ಬೋದು. ಆ ಒಂದು ಜೋಡಿ ತುಂಬ ಚೆನ್ನಾಗಿದೆ. ಹಾಗೆ ದರ್ಶನ್ ಸರ್ ನಾವು ಈ ಒಂದು ಕಾಟೇರ ಸಿನಿಮಾದಲ್ಲಿ ಹೊಸ ಲುಕ್ಕಲ್ಲಿ ನೋಡ್ಬೋದು, ಬೇರೆ ಆದಂಥ ಪಾತ್ರದಲ್ಲೇ ನೋಡ್ಬೋದು. ನಾವು ರೈತರ ಪರವಾಗಿ ಮಾಡಿರುವಂಥ ಸಿನಿಮಾ ನಿಜವಾಗ್ಲೂ ಎಲ್ರಿಗೂ ತುಂಬ ಇಷ್ಟ ಆಗ್ತಿದೆ. ಎಲ್ಲ ಕಡೆ ದೊಡ್ಡ ಮಟ್ಟಿನ ಸಕ್ಸಸ್ ಕಾಣ್ತಾ ಇದೆ. ಎಂಟೈರ್ ಇಡೀ ಚಿತ್ರತಂಡಕ್ಕೆ ನಾನು ಆಲ್ ದಿ ಬೆಸ್ಟ್ ಆ್ಯಂಡ್ ಕಂಗ್ರ್ಯಾಚುಲೇಷನ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ. ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ಈಗಾಗಲೇ ನಿಶ್ಮಿತಾ ಮತ್ತು ಮೇಘಾ ಸುಮಾರೆಲ್ಲ ಮಾತಾಡ್ತಿದ್ದಾರೆ. ಸೊ ನಾನು ಒಂದೆರಡು ಪಾಯಿಂಟ್ ಆ್ಯಡ್ ಮಾಡಲಿಕ್ಕೆ ಇಷ್ಟಪಡ್ತೀನಿ. ಒಂದು, ರೈತರಿಗಾಗಿ ಮೆಸೇಜ್ ಇರ್ತಕ್ಕಂಥ ಸಿನಿಮಾ ಆ್ಯಂಡ್ ಅಭಿನಯ ಇರ್ಬೋದು, ನಿರ್ದೇಶನ ಇರ್ಬೋದು, ಸಿನಿಮ್ಯಾಟೋಗ್ರಫಿ ಇರ್ಬೋದು, ಎಲ್ಲ ಕಾಸ್ಟಿಂಗ್, ಸ್ಮೂತ್ ಆ್ಯಕ್ಟಿಂಗ್ ಇರ್ಬೋದು, BGM ಇರ್ಬೋದು. ನೀವು ಒಂದು ಪಾಯಿಂಟ್ ಕೂಡ ಇಲ್ಲಿ ಎಲ್ಲಿಂದಲೂ ಮಿಸ್ ಆಗಲ್ಲ, ಅಷ್ಟು ಪರ್ಫೆಕ್ಷನ್ ಇದೆ. ಆ್ಯಂಡ್ ಇವತ್ತು ಬಿಕಾಸ್ ಅಭಿಮಾನಿಯಾಗಿ ಥಿಯೇಟರ್ ಕೂತ್ಕೊಂಡು ನಾವು ಈ ಸಿನಿಮಾ ನೋಡಿ ಎಷ್ಟು ಖುಷಿ ಪಟ್ಟಿದ್ದೀವಿ. ಭಾಳ ಚೆನ್ನಾಗಿದೆ. ನೀವೆಲ್ಲರೂ ಇನ್ನೂ ಕಾಟೇರ ನೋಡಿಲ್ಲ ಅಂದರೆ ಖಂಡಿತವಾಗ್ಲೂ ಹೋಗಿ ಕಾಟೇರ ನೋಡಿ. ಆ್ಯಂಡ್ ಮೈ ಬೆಸ್ಟ್ ವಿಶಸ್ ಟು ದಿ ಎಂಟೈರ್ ಟೀಮ್. ಆ್ಯಂಡ್ ಎಸ್, ಆಲ್ ಆರ್ ಡಿವೋರ್ಸ್ ಫ್ಯಾನ್ಸ್. ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ. ಕಾಟೇರ ಒಂದು ಬ್ಯೂಟಿಫುಲ್ ಕನ್ನಡ ರೂಟೆಡ್ ಸಿನಿಮಾ ಅಂತ ಹೇಳಿದ್ರೆ ತಪ್ಪಾಗಲ್ಲ. ದರ್ಶನ್ ಸರ್ ನನಗೆ ದರ್ಶನ್ ಸರ್ ಥರನೇ ಕಾಣಿಸ್ಲಿಲ್ಲ. ಒಂದು ಡಿಫ್ರೆಂಟ್ ಪರ್ಸನ್ ಆಗಿ ಆ್ಯಕ್ಟ್ ಮಾಡಿದ್ದಾರೆ. ಒಂದು ನಿಜವಾದ ರೈತ ನೋಡಿದಂಗೆ ಆಯಿತು. ಜಾತಿ ಬಗ್ಗೆ ಹೇಳಿದ್ದಾರೆ. ನಿಜವಾಗ್ಲೂ ಪ್ರತಿಯೊಬ್ಬರು ನೋಡೋವಂಥ ಸಿನಿಮಾ, ನೋಡಿ ಕಲ್ತ್ಕೊಳ್ಳೋವಂಥ ಸಿನಿಮಾ. ಸಖತ್ ಖುಷಿ ಆಯಿತು. ಮಾಸ್ ಸಿನಿಮಾ ಅಂತ ಅಂದ್ಕೊಂಡು ಬಂದೆ, ಬಟ್ ಕಂಪ್ಲೀಟ್ಲಿ ಎಮೋಷ್ನಲ್. ಒಂದು ಟಿಶ್ಯೂ ಪೇಪರ್ ಪಕ್ಕದಲ್ಲೇ ಇಟ್ಕೊಂಡು ಬರಬೇಕು, ಅಷ್ಟು ಎಮೋಷ್ನಲ್ ಆಗಿತ್ತು. ಸೊ ಕನ್ನಡ ಚಿತ್ರರಂಗಕ್ಕೆ ಈ ಥರದೊಂದು ಸಿನಿಮಾ ಬರ್ತಾ ಇರೋದು ಆ್ಯಂಡ್ ಈ ಒಂದು ಕಾಲದಲ್ಲಿ ನಾವು ಸಿನಿಮಾ ಇಂಡಸ್ಟ್ರಿ ಇರೋದು ಒನ್ ಆಫ್ ದ ಪ್ರೌಡ್ ಮೂಮೆಂಟ್ ಅಂತಲೇ ಹೇಳ್ಬೋದು. ನಿಜವಾಗ್ಲೂ ತುಂಬಾ ಖುಷಿ ಆಯಿತು. ಕರುಣ್ ಸರ್ ಆಗಿರ್ಬೋದು ಆ್ಯಂಡ್ ಆರಾಧನಾ, ಇಡೀ ಚಿತ್ರತಂಡ ಕಂಗ್ರ್ಯಾಚುಲೇಷನ್ಸ್ ಅಂತ ಹೇಳ್ತೀನಿ. ಅದನ್ನು ಆಲ್ ದ ಬೆಸ್ಟ್ ಅಂತ ಹೇಳೋಕ್ಕೆ ನಾವು ತುಂಬ ಚಿಕ್ಕವರು. ಸೊ ಕಾಟೇರ ಇಟ್ ಈಸ್ ಎಲ್ಲ ಪ್ರತಿಯೊಬ್ಬರು ಬಂದು ಕನ್ನಡಿಗರು ಸಿನಿಮಾ ನೋಡಿ. ಯಾಕಂದರೆ ಡೆಫಿನೆಟ್ಲಿ ಯಾರು ಇಷ್ಟ ಆಗಲ್ಲ ಅಂತಂತೂ ಹೇಳೋ ಚಾನ್ಸೇ ಇಲ್ಲ. ಸೊ ಕಂಗ್ರ್ಯಾಚುಲೇಷನ್ಸ್ ಟು ಎಂಟೈರ್ ಕಾಟೇರ ಟೀಮ್. ಥ್ಯಾಂಕ್ ಯು ಸೋ ಮಚ್. ಇಂಥ ಒಳ್ಳೆ ಸಿನಿಮಾನ ನಮ್ಮ ಕನ್ನಡ ಇಂಡಸ್ಟ್ರಿ ಕೊಟ್ಟಿದ್ದು. ಥ್ಯಾಂಕ್ ಯು. ಹಾಯ್, ಎಲ್ಲರಿಗೂ ನಮಸ್ಕಾರ. ಎಲ್ಲರಿಗೂ ನಮಸ್ಕಾರ. ಎಲ್ಲರಿಗೂ ಹ್ಯಾಪಿ ನ್ಯೂ ಇಯರ್. ಸಿನಿಮಾ ವಿಷನ್ ಆಗಿರ್ಬೋದು ಅಥವಾ ಡೈರೆಕ್ಷನ್ ಆಗಿರ್ಬೋದು ಎಕ್ಸ್ಟ್ರಾರ್ಡಿನರಿ ಆಗಿದೆ. ಸರ್ ಆ್ಯಕ್ಟಿಂಗ್ ಹೇಳೋದೇ ಬೇಡ. ನಾನು ಸಿಕ್ಕಾಪಟ್ಟೆ ಅತ್ತೆ ಲಾಸ್ಟಿಗೆ. ಸೊ ಮನುಷ್ಯತ್ವಕ್ಕೆ, ಪ್ರೀತಿಗೆ ಬೆಲೆ ಕೊಡಿ, ಜಾತಿಗೆ ಬೆಲೆ ಕೊಟ್ಬಿಡಿ ಅಂತ ಒಳ್ಳೆ ಮೆಸೇಜ್ ಕೊಟ್ಟಿದ್ದಾರೆ. ಸೊ ಎಲ್ಲರೂ ಸಿನಿಮಾ ನೋಡಿ, ಆಗಲೇ ತುಂಬ ಜನ ನೋಡಿದ್ದಾರೆ, ಇನ್ನೊಂದು ಸತಿ ನೋಡಿ ಅಂತ ಕೇಳ್ಕೊತೀನಿ. ಹಾಗೆ ಹ್ಯಾಪಿ ನ್ಯೂ ಇಯರ್. ಎಲ್ರಿಗೂ ನಮಸ್ಕಾರ. ಕಾಟೇರ ಇದು 2ನೇ ಸಲ ನಾನು ನೋಡ್ತಿರೋದು. ನಿಜಕ್ಕೂ ಹೌದು, ರಿಲೀಸ್ ಮುಂಚೆನೂ ನೋಡಿದ್ದೆ. ಈಗ ರಿಲೀಸ್ ಆಗಿ ಎಲ್ಲರೂ ಕರ್ನಾಟಕದಲ್ಲಿ ಒಂದು ದೊಡ್ಡ ಮಟ್ಟ ಯಶಸ್ಸು ಕೊಟ್ಟ ಮೇಲೂ ನೋಡ್ತಾ ಇದ್ದೀವಿ. ನಿಜಕ್ಕೂ ಅಪ್ಪಾಜಿ ಸೂಪರ್. ಇದೇನೇ ಕೇಳ್ತಿದ್ದೀನಿ ಅಂದರೆ, ನಾವು ದರ್ಶನ್ ಸರ್ ಫ್ಯಾನ್ ಆಗಿಲ್ಲ. ದರ್ಶನ್ ಸರ್ ಸಿನಿಮಾ ಸುಮಾರಾಗಿದ್ದರೆ ಸಾಕು, ತುಂಬ ಚೆನ್ನಾಗಿ ಹೋಗುತ್ತೆ ಅಂತ ಆಸೆ ಪಡ್ತಿದ್ವಿ. ಬಟ್ ಅಪ್ಪಾಜಿ ಸಖತ್ತಾಗಿ ಮಾಡೋರೆ. ಆಮೇಲೆ ಒಂದು ಕಮರ್ಷಿಯಲ್ ಆಗಿ ದರ್ಶನ್ ಸರ್ ಆ್ಯಕ್ಟ್ ಮಾಡೋರೆ. ಆಮೇಲೆ ಇನ್ನೊಂದು ಸ್ಪೆಷಲ್ ಏನಂದರೆ, ಇವತ್ತು ನನಗನ್ಸಿದ್ದು ಒಂದಷ್ಟು ಕಡೆ ಕೇಳ್ತಾ ಇದ್ವಿ ಹಳೆ ಕಲಾವಿದರುಗಳನ್ನ ಬಿಟ್ಬಿಟ್ಟವ್ರೆ ಅಂತ. ಇದರಲ್ಲಿ ಅಷ್ಟು ಜನ ಕಲಾವಿದರನ್ನೆಲ್ಲ ಯೂಸ್ ಮಾಡಿರೋದು ನಮ್ಮ ಹಳೆ ಕಲಾವಿದರುಗಳೇ. ಈ ಥರದ ಸಿನಿಮಾ ಕನ್ನಡಕ್ಕೆ ಬೇಕಿತ್ತು. ಯಾಕಂದರೆ ಇತ್ತೀಚೆಗೆ ನಮ್ಮ ಕನ್ನಡ ಪಿಕ್ಚರ್ಗಳು ಈ ವರ್ಷದಲ್ಲಿ ಯಾವುದೂ ಚೆನ್ನಾಗಿ ವರ್ಕ್ ಆಗ್ತಿರ್ಲಿಲ್ಲ. ಇದು ತುಂಬ ಕನ್ನಡ ಸಿನಿಮಾಗೂ ಒಂದು ದೊಡ್ಡ ಸಕ್ಸಸ್ಸು. ದರ್ಶನ್ ಸರ್ ಅವರ ಸಿನಿಮಾ ಕೆರಿಯರ್ಗೆ ಇದು ಒಂದು ಬೆಸ್ಟ್ ಪಿಕ್ಚರು. ನಮ್ಮ ಅಪ್ಪಾಜಿ ಚೌಕ ಮಾಡಿದರು, ಅದು ಬೇರೆನೇ. ಒಂದು ರಾಬರ್ಟ್ ಬೇರೆ. ಬಟ್ ಕಾಟೇರನೇ ಒಂದು ಬೇರೆ ಲೆವೆಲ್ಗೆ. ಇವರ ಲೈಫ್ ಕೆರಿಯರಲ್ಲೂ ಇದೊಂದು ಬೆಸ್ಟ್ ಚಿತ್ರ ಆಗುತ್ತೆ ಅಂತ ಖಂಡಿತ ನಾನು ಹೇಳೋದಲ್ಲ, ಇಡೀ ಕರ್ನಾಟಕದ ಜನ ಹೇಳ್ತಿದ್ದಾರೆ. ಪ್ರತಿಯೊಬ್ಬರು ಸಕ್ಕತ್ತಾಗಿ ಆ್ಯಕ್ಟ್ ಮಾಡೋರು. ಅಲ್ಲಲ್ಲಿ ಅಳು ಬರುತ್ತೆ, ಒಂದು ಮನಸ್ಸಿಗೆ ಕಲ್ಕೋ ಥರದ್ದು ದೃಶ್ಯಗಳಿದೆ. ಇನ್ನೂ ತುಂಬ ಜನ ಇದ್ದಾರೆ, ನಾನು ಜಾಸ್ತಿ ಮಾತಾಡಲ್ಲ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಜನವರಿ ಇದನ್ನು ಕಟ್ ಮಾಡಿಬಿಡ್ರಿ, ಹಾಕ್ರಿ. ಜನವರಿ 26ಕ್ಕೆ ನಮ್ಮದು ಉಪಾಧ್ಯಕ್ಷ ರಿಲೀಸ್ ಆಗ್ತಿದೆ. ದಯವಿಟ್ಟು ನೋಡಿ, ಹರಿಸಿ, ಆಶೀರ್ವಾದಿಸಿ. ಥ್ಯಾಂಕ್ ಯು. ಹೀರೋಯಿನ್ನು ಇಲ್ಲೇ ಇದ್ದಾರೆ ನೋಡಿ, ಬೆಳ್ಕೊಳಗಿದ್ದಾರೆ, ಸಕಾಲಾಗಿ ಮಾಡೋರು ಇವರು. ದಯವಿಟ್ಟು ನೋಡಿರಿ. ನಮಸ್ಕಾರ ಎಲ್ರಿಗೂ. ಮೊದಲನೇದಾಗಿ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ಆ್ಯಂಡ್ ಇದೇ ಒಂದು ನ್ಯೂ ಇಯರ್ ಗಿಫ್ಟ್ ಆಗಿ ನಮ್ಮ ತರುಣ್ ಜಿ ಹಾಗೂ ಈ ತಂಡ ನಮ್ಮ ಕನ್ನಡ ಇಂಡಸ್ಟ್ರಿಗೆ ಒಂದು ಸೂಪರ್ ಫ್ಯಾಂಟಾಸ್ಟಿಕ್ ಪಿಕ್ಚರ್ ಕೊಟ್ಟಿದ್ದಾರೆ. ಅದೇ ನಮ್ಮ ಕಾಟೇರ.
ಈಗ ಹೋದ ಕಡೆ ಎಲ್ಲ ನಾವು ಈ ಪಿಕ್ಚರ್ನ ತುಂಬಾ ಮಾತಾಡ್ಬಿಡ್ತೀವಿ. ಸೊ ನಾವೇ ಮಾತಾಡಿದಷ್ಟು ಬೇರೆಯವ್ರಿಗೆ ಮಾತಾಡೋಕ್ಕೆ ಅವಕಾಶ ಸಿಗಲ್ಲ ಆಗ್ಬಿಟ್ಟು ನಾವು ಜಾಸ್ತಿ ಮಾತಾಡೋಕ್ಕೆ ಹೋಗಲ್ಲ. ಬಟ್ ಇಲ್ಲಿವರೆಗೂ ಅಣ್ಣನ ಬಗ್ಗೆ ಮಾತಾಡಿದ್ದೀವಿ, ಸೀನಿಯರ್ ಬಗ್ಗೆ ಮಾತಾಡಿದ್ದೀವಿ. ಈ ಒಂದು ವೇದಿಕೆ ಮೇಲೆ ಟೆಕ್ನಿಷಿಯನ್ಸ್ ಎಸ್ಪೆಷಲಿ ಡೈರೆಕ್ಟರ್ಗಾಗಲಿ DOP ಸರ್ ಸುಧಾಕರ್ ಅವರು ಎಲ್ಲ ಸಪೋರ್ಟಿಂಗ್ ಆರ್ಟಿಸ್ಟ್ ಕುಮಾರ್ ಗೋವಿಂದ್ ಅವರಾಗಿರ್ಬೋದು, ಅವರಾಗಿರ್ಬೋದು, ಅಚ್ಯುತ್ ಅಣ್ಣ ಆಗಿರ್ಬೋದು, ಶ್ರುತಿ ಮೇಡಮ್, ಡೈಲಾಗ್ ಬರೆದಿರ್ತಕ್ಕಂಥ ಮಾಸ್ತಿ ಸರ್, ಹೀರೋಯಿನ್ ಆರಾಧನಾ ಫಸ್ಟ್ ಪಿಕ್ಚರ್ ಅದನ್ನು ಅಷ್ಟು ಅದ್ಭುತವಾಗಿ ಅಭಿನಯ ಮಾಡಿದ್ದಾರೆ. ಆ್ಯಂಡ್ ಮತ್ತೆ ಸರ್ ಇಲ್ಲ ನಿಮ್ಮ ಬಗ್ಗೆ ಹೇಳ್ತಿದ್ದೆ, ಪರವಾಗಿಲ್ಲ, ಏನು ಜ್ಞಾಪಕ ಬೇಕಾಗಿಲ್ಲ, ನಿಮ್ಮ ಬಗ್ಗೆ ಆಗಲಿ ಮಾತಾಡಿದ್ದೀನಿ. ಹಾಗೂ ರವಿ ಚೇತನ್ ಅವರು, ಜಗಪತಿ ಬಾಬು ಸರ್, ವಿನೋದ್ ಅಲ್ವಾ, ಅಂದರೆ ಹೇಳ್ತಾ ಹೋದರೆ ಎಲ್ಲರೂ ಹೆಸರು ಹೇಳಬೇಕಾಗುತ್ತೆ. ಯಾಕಂದರೆ ಇದರಲ್ಲಿ ಎಲ್ಲ ಪಾತ್ರಗಳು ಒಂದು ಅವ್ರದ್ದೇ ಆದಂಥ ಒಂದು ಹೀರೋಯಿಸಮ್ ಮಾಡಿದ್ದಾರೆ. ಅವರು ಒಂದು ಹೀರೋಗಳ ಥರ ಅಂದರೆ ಭಾಳ ಅಷ್ಟೊಂದು ಇಂಪಾರ್ಟೆನ್ಸ್ ಇದೆ ಈ ಕಥೆಯಲ್ಲಿ. ಆ್ಯಂಡ್ ನಾನು ಹೇಳೋದಕ್ಕಿಂತ ಎಲ್ಲ ಕಡೆ ನೀವೇ ಪ್ರತಿಕ್ರಿಯೆ ನೋಡ್ತಾ ಇದ್ದೀರಾ, ನೀವೇ ಜನ ಥಿಯೇಟರ್ಗಳಿಗೆ ಮುಕ್ಕು ಬೀಳ್ತಾ ಇರೋದು ನೋಡ್ತಾ ಇದ್ದೀರಾ. ನಮ್ಮ ಇಂಡಸ್ಟ್ರಿಗೆ ಒಂದು ಸಿಹಿ ಸುದ್ದಿ ಅಂತ ಹೇಳ್ತಾ ಹೊಸ ವರ್ಷದಲ್ಲಿ ಒಂದು ಒಳ್ಳೆ ಹಿಟ್ಕೊಂಡಿರ್ತಕ್ಕಂಥ ಡೈರೆಕ್ಷನ್ ಹಾಗೂ ನಮ್ಮ ಬ್ಯಾನರ್ ರಾಕ್ಲೈನ್ ಎಂಟರ್ಟೈನ್ಮೆಂಟ್, ರಾಕ್ಲೈನ್ ವೆಂಕಟೇಶ್ವರಿಗೂ ಕಂಗ್ರ್ಯಾಚುಲೇಷನ್ಸ್ ಹೇಳ್ತಾ ನನ್ನ ಮಾತು ಮುಗಿಸ್ತೀನಿ. ಥ್ಯಾಂಕ್ ಯು ವೆರಿ ಮಚ್. ಹ್ಯಾಪಿ ನ್ಯೂ ಇಯರ್ ಎಲ್ರಿಗೂ ಒಳ್ಳೆಯದಾಗಿ. ಥ್ಯಾಂಕ್ ಯು. ಆಗಲೇ ಆಯ್ತಾ? ಇನ್ನೊಂದು ಹೇಳಕ್ಕೆ ಇಷ್ಟಪಡ್ತೀನಿ, ಜನವರಿ 26ನೇ ತಾರೀಕು ಉಪಾಧ್ಯಕ್ಷ ಸಿನಿಮಾ ಬರ್ತಾ ಇದೆ. ಅದಲ್ಲದೆ ದಾಟೆರ ಬಗ್ಗೆ ಇನ್ನೊಂದು ಲಾಸ್ಟ್ ಮಾತು, ಕಮರ್ಷಿಯಲ್ ಸಿನಿಮಾ ಕೊಡೋದು ಸುಲಭ ಅಂತ ಹೇಳ್ಬೋದು, ಬಟ್ ಕಂಟೆಂಟ್ನ ಕಮರ್ಷಿಯಲ್ ಮಾಡೋದು ತುಂಬಾ ಕಷ್ಟ. ಅದನ್ನು ಮಾಡಿದ್ದಾರೆ. ಸೊ ಮತ್ತೊಮ್ಮೆ ಕಂಗ್ರ್ಯಾಚುಲೇಷನ್ ಟು ಆಲ್ ದಿ ಟೀಮ್ ಆಫ್ ಕಾಟೇರ. ಥ್ಯಾಂಕ್ ಯು. ಕಂಗ್ರ್ಯಾಚುಲೇಷನ್. ಮೊದಲೇ ಎಲ್ರಿಗೂ ನಮಸ್ಕಾರ. ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ಸೊ ನಾನು ಹೇಳೋದು ಆಲ್ರೆಡಿ ನಮ್ಮ ವೀರ ಸರ್ ಹೇಳಿ ಮುಗಿಸಿದ್ದಾರೆ. ಮೊದಲನೇದಾಗಿ ಇಡೀ ಚಿತ್ರತಂಡಕ್ಕೆ ತರುಣ್ ಸರ್ ಆಗಿರ್ಬೋದು, ಆಗಲೇ ರಾಕ್ಲೈನ್ ವೆಂಕಟೇಶ್ ಸರ್ ಆಗಿರ್ಬೋದು, ಪ್ರತಿಯೊಬ್ಬರಿಗೂ ಥ್ಯಾಂಕ್ ಯು ಸೋ ಮಚ್. ನಮ್ಮ ಕನ್ನಡ ಚಿತ್ರರಂಗಕ್ಕೆ ಒಂದು ಒಳ್ಳೆ ಚಿತ್ರ ಕೊಟ್ಟಿದ್ದೀರಾ. ಇದರಿಂದ ಆದ್ರೂ ನಮ್ಮ ಕನ್ನಡ ಚಿತ್ರರಂಗಕ್ಕೆ ಚಿತ್ರಮಂದಿರಗಳಿಗೆ ಪ್ರೇಕ್ಷಕರು ಬರ್ತಾ ಇರೋದು ನೋಡಿ ತುಂಬ ಖುಷಿ ಆಗ್ತಿದೆ. ಎಷ್ಟೋ ವರ್ಷಗಳಾದ ನಂತರ ಅಂದರೆ ಕನ್ನಡ ಕಲಾಭಿಮಾನಿಗಳು ಚಿತ್ರಮಂದಿರಕ್ಕೆ ಬಂದು ಚಿತ್ರ ನೋಡಿದ್ರೆ ನಮ್ಗೆ ತುಂಬ ಖುಷಿ ಆಗ್ತಿದೆ. ಹಾಗೆ ಹೌಸ್ಫುಲ್ ಬೋರ್ಡ್ ಬೀಳ್ತಿರೋದು ಪ್ರತಿಯೊಂದು ಕಡೆಯೂ ನೋಡೋದು ನಮಗೆ ತುಂಬ ಹೆಮ್ಮೆ. ಹಾಗಾಗಿ ಇಡೀ ಚಿತ್ರತಂಡಕ್ಕೆ ಆಲ್ ದಿ ವೆರಿ ಬೆಸ್ಟ್. ಹಾಗೆಯೇ ಕಂಗ್ರ್ಯಾಚುಲೇಷನ್ಸ್ ತರುಣ್ ಸರ್. ಇದೇ ರೀತಿ ನಮ್ಮ ಕನ್ನಡ ಚಿತ್ರರಂಗಕ್ಕೆ ದೊಡ್ಡ ಮಟ್ಟದ ಸಿನಿಮಾಗಳನ್ನ ಕೊಡಿಯಬೇಕಾಗ್ತದೆ. ಥ್ಯಾಂಕ್ ಯು. ಫಸ್ಟ್ ಆಫ್ ಆಲ್ ಎಲ್ಲರಿಗೂ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ಕಂಗ್ರ್ಯಾಚುಲೇಷನ್ಸ್. ಆ್ಯಕ್ಷನ್ ಪ್ಯಾಕ್ಟ್, ಇಮೋಷನ್ ಪ್ಯಾಕ್ಟ್, ಡೈಲಾಗ್ ಪ್ಯಾಕ್ಟ್, ಫುಲ್ ಒಂದು 3 hours ನಿಮ್ಮನ್ನು ಬೇರೆಯೇ ಒಂದು ಎರಾಗೆ ಕರ್ಕೊಂಡು ಹೋಗುವಂಥ ಒಂದು ಸಿನಿಮಾ. ಸುಮಾರು ಡೈಲಾಗ್ಗಳು, ಪಂಚ್ ಡೈಲಾಗ್ಸ್ ಇದ್ದಾವೆ ಆ್ಯಂಡ್ ವೆರಿ ಟಚಿಂಗ್. ನೀವು ಕ್ಯಾರೆಕ್ಟರ್ಗಳ ಜೊತೆ ಟ್ರಾವೆಲ್ ಆಗ್ತೀರಾ ಆ್ಯಂಡ್ ಇಟ್ಸ್ ವೆರಿ ಈಸಿ ಟು ರಿಲೇಟ್. ಸಕ್ಕತ್ತಾಗಿ ತೋರಿಸಿದ್ದೀರಾ. ಎವ್ರಿ ಫ್ರೇಮ್ ಇಸ್ ವೆರಿ ವೆರಿ ಗ್ರ್ಯಾಂಡ್ ಆ್ಯಂಡ್ ರಿಚ್. ಎಲ್ಲರೂ ಅವರವರ ಪಾತ್ರಕ್ಕೆ ಸೂಪರ್ ಆದಂಥ ಜಸ್ಟಿಸ್ ಮಾಡಿದ್ದಾರೆ. 3 hours ಹೇಗೆ ಹೋಯ್ತು ಅಂತ ಗೊತ್ತಾಗಲಿಲ್ಲ. ಆ್ಯಂಡ್ ಸುಮಾರಷ್ಟು ಕಣ್ಣೀರು ಬರುವಂಥ ಇಮೋಷನ್ಸ್ ಇದೆ, ನಗಾಡುವಂಥ ಹ್ಯೂಮರ್ ಇದೆ ಆ್ಯಂಡ್ ಆ್ಯಕ್ಷನ್ ಅಂತೂ ಕೇಳಂಗೆ ಇಲ್ಲ, ಫುಲ್ ಮಾಸ್. ನನಗೆ ಆಫ್ಟರ್ ಲಾಂಗ್ ಟೈಮ್ ಒಂದು ಕಂಪ್ಲೀಟ್ ಸಿನಿಮಾ ನೋಡಿದ ಫೀಲ್ ಬಂತು. ಆ್ಯಂಡ್ 3 hours ಎಷ್ಟು ಫಾಸ್ಟಾಗಿ ಹೋಗುತ್ತೆ ಅಂತಲೇ ಹೇಳೋಕ್ಕಾಗಲ್ಲ. ಪ್ರತಿಯೊಂದು ಕ್ಯಾರೆಕ್ಟರ್ಸು ಎಷ್ಟು ಕನೆಕ್ಟ್ ಆಗ್ತಾರೆ ಅಂದರೆ, ನಾನಂತೂ ಎಷ್ಟೊಂದು ಸುಧೀರ್ ಸರ್ ಅಳಿಸೇ ಬಿಟ್ಟಿದ್ದಾರೆ. ಟು ಬಿ ರಿಲಿ ಆನೆಸ್ಟ್ ಎಲ್ಲರೂ ಅಳ್ತಾ ಇದ್ರು ಮಧ್ಯ. ಫೈಟ್ಸ್ಗಳು ಮತ್ತು ಡೈಲಾಗ್ ನಂಗೆ ತುಂಬ ಇಷ್ಟ ಆಗಿತ್ತು. ಯಾಕಂದರೆ ಯಾವ ಫೈಟ್ಸು ನಾರ್ಮಲ್ ಆಗಿಲ್ಲ, ಏನಾದರೂ ಒಂದು ಚಾಲೆಂಜ್ ಇದೆ. 2 ಕೈ 2 ಕಾಲು ಅಂತೂ ಕಂಪ್ಲೀಟಾಗಿ ಯೂಸ್ ಮಾಡಲ್ಲ. ಆ ಥರ ಪ್ರತಿಯೊಂದು ಫೈಟಲ್ಲೂ ಏನಾದರೂ ಒಂದು ಚಾಲೆಂಜ್ ಇದೆ. ಆ್ಯಂಡ್ ಡೈಲಾಗ್ಸ್ ಅಂತೂ ಕುತ್ಕೊಂಡು ವಿಸಿಲ್ ಹಾಕಬೇಕು ಆ ಥರ. ಡಿಬೋಸ್ ಆಗಿರ್ಬೋದು, ಆರಾಧನಾ ಅವ್ರ ಡೆಬ್ಯೂಟೆಂಟ್ ಅಂತ ಅನ್ಸೋದೇ ಇಲ್ಲ. ಕ್ಯಾರೆಕ್ಟರ್ ಪ್ರತಿಯೊಂದು ಕ್ಯಾರೆಕ್ಟರು ಜಸ್ಟಿಸ್ ಇದೆ. ಆ್ಯಂಡ್ ಫುಲ್ ಸಿನಿಮಾ ನೀವು ಕತೆ ಜೊತೆ ಟ್ರಾವೆಲ್ ಮಾಡ್ತೀರಾ. ಆ್ಯಂಡ್ ಬೇರೆ ಅರವಿಂದ್ ಹೇಳ್ದಂಗೆ ಬೇರೆ ಎರದಲ್ಲಿ ಬೇರೆ ಬೇರೆ ಟೈಮ್ ಲೈನಲ್ಲಿ ಸಿನಿಮಾ ಹೋಗುತ್ತೆ. ಆ್ಯಂಡ್ ನೋಡಿ ನಂಗೆ ನಿಜವಾಗ್ಲೂ ತುಂಬ ಖುಷಿ ಆಯಿತು. ತುಂಬ ಟೈಮ್ ಆದಮೇಲೆ ಒಂದು ಕಂಪ್ಲೀಟ್ ಸಿನಿಮಾ ನೋಡಿರೋ ಫೀಲ್ ಸಿಕ್ಕಿದೆ. ನಂಗೆ ಕಾಟೇರ ನೋಡಿ ಸಖತ್ತಾಗಿತ್ತು. ನನಗೆ ಫೇವ್ರೇಟ್ ಆದದ್ದು ಬಂದು ಬೆವರು ಸುರಿಸ್ಬೇಕು, ಜೋಲ್ ಸುರಿಸ್ಬಾರ್ದು ಅನ್ನೋದು ಆ ಡೈಲಾಗು. ಆ್ಯಂಡ್ ಇನ್ನೊಂದು ನನಗೆ ತುಂಬ ಟಚ್ ಆಗಿದ್ದು ಯಾವ ಸೀನ್ ಅಂತ ಹೇಳಿದರೆ, ಅವರು ಮೂಗರಾಗಿರ್ತಾರೆ, ಚೆಂಗ್ಲು ಅಂತ ಒಂದು ಕ್ಯಾರೆಕ್ಟರ್. ಓಕೆ ಅವರದ್ದು ಒಂದು ಸ್ಪೆಷಲ್ ಮೂಮೆಂಟ್ ಇದೆ ಸಿನಿಮಾದಲ್ಲಿ, ಅದು ನನಗೆ ತುಂಬ ಇಷ್ಟ ಆಯಿತು. ಆ್ಯಂಡ್ ಗ್ರೇಟ್ ಮೂವಿ. ಕಂಗ್ರ್ಯಾಚುಲೇಷನ್ಸ್ ಟು ದ ಹೋಲ್ ಟೀಮ್ ಆ್ಯಂಡ್ ಗುಡ್ ಲಕ್. ಎಲ್ರಿಗೂ ನಮಸ್ಕಾರ. ನಾನು ಹಿಂದೆ ನಿಂತ್ಕೊಂಡು ಯೋಚನೆ ಮಾಡ್ತಿದ್ದೆ ಏನು ಹೇಳಿ ಏನು ಮಾತಾಡಲಿ ಅಂತ. ಯಾಕೆಂದರೆ ಅಷ್ಟೊಂದು ವಿಷಯಗಳು ತಲೆಗೆ ಬರ್ತಾ ಇದೆ. ಐ ಥಿಂಕ್ ಇದು ಕನ್ನಡ ಇಂಡಸ್ಟ್ರೀಲಿ, ನನ್ನ ಜನ್ರೇಷನ್ದ ಕನ್ನಡ ಇಂಡಸ್ಟ್ರೀಲಿ ಒನ್ ಆಫ್ ದ ಬೆಸ್ಟ್
ನಾಟ್ ದ ಬೆಸ್ಟ್ ಮೂವಿ ಆಫ್ ದಿಸ್ ಜನರೇಷನ್ ಅಂತ ನಾನು ಹೇಳ್ಬೋದು. ನಾಟ್ ಜಸ್ಟ್ 2023, ದ ಬೆಸ್ಟ್ ಮೂವಿ ಆಫ್ ದಿಸ್ ಜನರೇಷನ್, ದಿಸ್ ಡೆಕೆಡ್. ಇಟ್ ವಾಸ್ ಬ್ರಿಲಿಯಂಟ್. ನಂಗೆ ತುಂಬ ಇಷ್ಟ ಆಯಿತು. ಅದೇ ಹೇಳ್ದಂಗೆ ನಂಗೆ ಒಂದು ವಿಷಯ ಬರ್ತಿಲ್ಲ ಮೈಂಡ್ಗೆ. ಆ್ಯಕ್ಷನ್ ಆಗಿರಲಿ, ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಆಗಿರಲಿ, ತರುಣ್ ಅವ್ರ ಡೈರೆಕ್ಷನ್ ಆಗಿರಲಿ, ಎಲ್ಲ ಆ್ಯಕ್ಟರ್ಸ್ ಅಫ್ಕೋರ್ಸ್ ನಾನು ಇಲ್ಲಿವರೆಗೂ ಸರ್ನ ಯಾವತ್ತೂ ಈ ಹೆಸರು ಕರ್ದಿಲ್ಲ. ಬಟ್ ಫಸ್ಟ್ ಟೈಮ್ ಐ ಆಮ್ ಗೋಣ ಸೇ ಇಟ್, ಜೈ ಡಿ ಬಾಸ್. ಯಾಕೆಂದರೆ ಐ ಬಿಕಮ್ ಹಿಸ್ ಫ್ಯಾನ್ ಟುಡೇ. ನಿಜವಾಗ್ಲೂ ಐ ವಾಚ್, ನಾನು ಅವ್ರು ತುಂಬ ಸಿನಿಮಾಗಳು ನೋಡಿದ್ದೀನಿ, ಬಟ್ ಈ ಸಿನಿಮಾ ಐ ಥಾಟ್ ಇಟ್ ವಾಸ್ ಪರ್ಫೆಕ್ಟ್. ಎಲ್ಲೂ ಬೋರ್ ಆಗಲಿಲ್ಲ. ಎಷ್ಟು ಖುಷಿ ಆಯಿತು ನನಗೆ ಅಂದರೆ ಸಿನಿಮಾ ನೋಡ್ತಾ. ಐ ಆಮ್ ನಾಟ್ ದೇರ್ ಇನ್ ದ ಫಿಲ್ಮ್, ದಿಸ್ ಇಸ್ ನಾಟ್ ಮೈ ಫಿಲ್ಮ್, ಬಟ್ ನನ್ನ ಸಿನಿಮಾ ಥರ ನನಗೆ ಖುಷಿ ಆಯಿತು. ಐ ವಾಸ್ ರಿಯಲಿ ಹ್ಯಾಪಿ. ಆ್ಯಂಡ್ ಐ ಡೋಂಟ್ ನೋ, ಇದು ಇಂಡಸ್ಟ್ರಿಗೆ ಬೇಕಿತ್ತು ಆ್ಯಕ್ಚುಲಿ. ಬೇರೆ ಕಡೆ ಎಲ್ಲ ಸಿನಿಮಾಗಳು ನೋಡಿದಾಗ ನಮ್ಮ ಹತ್ರ ಮೇಕರ್ಸು, ಆಮೇಲೆ ಸಿನಿಮಾ ಈ ರೇಂಜಿಗೆ ಸಿನಿಮಾ, ಈ ಲೆವೆಲ್ಗೆ ಒಂದು ಸಿನಿಮಾ ಅಂದಾಗ ದೇರ್ ಇಸ್ ಅ ಮೇಕರ್ ಲೈಕ್ ದಿಸ್ ಆ್ಯಂಡ್ ದೇರ್ ಇಸ್ ಅ ಸೂಪರ್ ಸ್ಟಾರ್ ಲೈಕ್ ದ್ಯಾಟ್. ಸೊ ಐ ಥಿಂಕ್ ವಿ ಆರ್ ಇನ್ ಗುಡ್ ಹ್ಯಾಂಡ್ಸ್ ಆ್ಯಕ್ಚುಲಿ. ಇನ್ನೂ ಹೇಳೋದು ತುಂಬ ಇದೆ. ಹರಿಕೃಷ್ಣ ಸರು, ಶ್ರುತಿ ಮ್ಯಾಮ್, ಎವ್ರಿಬಡಿ ಹ್ಯಾಸ್ ಅನ್ ಆರಾಧನಾ, ಎವ್ರಿಬಡಿ ಹ್ಯಾಸ್ ಅನ್ ಫ್ಯಾಂಟಾಸ್ಟಿಕ್. ಬಟ್ ಅದು ಮೈಂಡಿಗೆ ಬರ್ತಾ ಇಲ್ಲ. ಬಟ್ ಬ್ರಿಲಿಯಂಟ್ ಮೂವಿ, ಒನ್ ಆಫ್ ದ ಬೆಸ್ಟ್ ಮೂವೀಸ್ ಐ ಹ್ಯಾವ್ ಸೀನ್. ಐ ಆಮ್ ವೆರಿ ಹ್ಯಾಪಿ. Kudos to the entire team. God bless you guys. ಎಲ್ರಿಗೂ ನಮಸ್ಕಾರ. ಅನುಷಾ ರೈ. ಮೊದಲನೇದಾಗಿ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಸರ್ ಅವ್ರಿಗೆ ಒಂದು ಪ್ರೀತಿಯಿಂದ ದೃಷ್ಟಿ ತೆಗೆದುಕೊಳ್ತೀನಿ. ಯಾಕಂದರೆ ಅಷ್ಟು ಅದ್ಭುತವಾಗಿ ಫೈಟಿಂಗ್ ಮಾಡಿ, ಪರ್ಫಾರ್ಮೆನ್ಸ್ ಮಾಡಿ ಕಾಟೇರನಾಗಿ ನಮ್ಮ ಮುಂದೆ ನಿಂತಿದ್ದಾರೆ. ಕಾಟೇರ ನಮ್ಮ ಕನ್ನಡ ಚಿತ್ರರಂಗಕ್ಕೆ ಒಂದು ಹೆಮ್ಮೆ ಅಂತಲೇ ಹೇಳ್ಬೋದು. ಯಾಕಂದರೆ ಒಂದು ನೈಜವಾಗಿರುವಂಥ ಒಂದು ಕತೆ, ಇಲ್ಲದೇ ಇರೋ ಲೋಕನ ಅಸಹಜವಾಗಿ ಸೃಷ್ಟಿ ಮಾಡಿ ನೋಡೋ ಸಿನಿಮಾಗಳ ಮಧ್ಯೆ ಇವತ್ತಿಗೂ ಪ್ರಪಂಚದಲ್ಲಿ ಕಾಡ್ತಾ ಇರೋ ಬಡತನ ಹಾಗೂ ಜಾತಿ ವ್ಯವಸ್ಥೆಗಳು, ಶೋಷಣೆ, ಅದರಿಂದ ಆಗ್ತಿರೋ ತೊಂದರೆಗಳನ್ನು ಒಬ್ಬ ಸ್ಟಾರ್ ನಟರಾಗಿ ದರ್ಶನ್ ಸರ್ ಅವರು ಇಡೀ ಕರ್ನಾಟಕಕ್ಕೆ ಜಾಗರೂಕತೆ ಮೂಡಿಸಿ ಒಂದು ಮೆಸೇಜ್ನ ಕೊಟ್ಟಿರೋದು ಒಂದು ಹೆಮ್ಮೆಯ ವಿಚಾರ ಅಂತಲೇ ಹೇಳ್ಬೋದು. ಸಿನಿಮಾದಲ್ಲಿ ಒಂದು ಡೈಲಾಗ್ ಇದೆ, ಅವ್ರು ಏನಾಗಬೇಕು ಅಂದರೆ ದೇವರು ಕಣಯ್ಯ ಅನ್ನೋದು. ಇಮಿಡಿಯೇಟಾಗಿ ಸ್ಕ್ರೀನ್ ಮೇಲೆ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅಂತ ಬರುತ್ತೆ. ಸೊ ಅದೊಂದು ವೈಬ್ರೇಷನ್ನ ಕ್ರಿಯೇಟ್ ಮಾಡುತ್ತೆ. ಯಾಕಂದರೆ ಡಿವೋರ್ಸ್ ಇಸ್ ಅನ್ ಎಮೋಷನ್ ಅಂತಲೇ ಹೇಳ್ಬೋದು. ಅವ್ರ ಹತ್ರ ನಮಗೂ ಕಣ್ಣಲ್ಲಿ ನೀರು ಬರುತ್ತೆ. ಯಾಕಂದರೆ ಸಿನಿಮಾದಲ್ಲಿ ಎಷ್ಟೊಂದು ಸೀನ್ಸ್ಗಳು ಎಮೋಷ್ನಲ್ ಆಗಿದೆ. ಆ್ಯಂಡ್ ತರುಣ್ ಸರ್ ಡೈರೆಕ್ಷನ್ ಬಗ್ಗೆ ಹೇಳಬೇಕು ಅಂತಾರೆ, 3 ಅವರ್ ಸಿನಿಮಾ ಇರೋ ಸೀನ್ ತುಳಿದಲ್ಲಿ ಕುತ್ಕೊಂಡು ನೋಡೋಷ್ಟು ಇಂಟ್ರೆಸ್ಟಿಂಗ್ ಆಗಿದೆ. ಪ್ರತಿ ಸೀನ್, ಲೈನ್ ಟು ಲೈನ್, ಸೀನ್ ಟು ಸೀನ್ ತುಂಬ ಅದ್ಭುತವಾಗಿ ನಿರ್ದೇಶನ ಮಾಡಿದ್ದಾರೆ. ಇನ್ನು ಮಾಲಾಶ್ರೀ ಮ್ಯಾಮು ಕನಸಿನ ರಾಣಿ ಅಂತ ಅನ್ಸ್ಕೊಂಡಿದ್ರು. ಈಗ ಅವರ ಮಗಳು ಇಡೀ ಕರ್ನಾಟಕ ಜನತೆ ಮನಸ್ಸು ಗೆದ್ದು ಕಾಟೇರನ ರಾಣಿ ಅಂತ ಅನ್ಸ್ಕೊಂಡಿದ್ದಾರೆ. ಸೊ ಒಟ್ಟಾರೆ ಕಾಟೇರ ನಮ್ಮ ಕನ್ನಡ ಚಿತ್ರರಂಗದ ಗೆಲುವು. ಎಲ್ರಿಗೂ ಒಳ್ಳೆಯದಾಗಲಿ. ಥ್ಯಾಂಕ್ ಯು ಸೊ ಮಚ್. ಈ ಒಂದು ಪಾತ್ರ ಕ್ಯಾರಿ ಮಾಡಿ ಜನನೂ ಮಾಡಿದ್ದಾರೆ. ಹೇಗೆ ಭಾಳ ಖುಷಿ ಇದೆ, ಒಂದು ಹೆಮ್ಮೆ ಇದೆ. ಜನ ಈ ಥರ ಒಂದು ರಿಸೀವ್ ಮಾಡಿದ್ರು ಅಂತ ಅಂದ್ಬಿಟ್ಟು ಒಂದು ಹೆಮ್ಮೆ ಇದೆ. ಎಕ್ಸ್ಪೆಕ್ಟ್ ಮಾಡಿದ್ವಿ, ನಾವು ಒಳ್ಳೆ ಸಿನಿಮಾ ಮಾಡ್ತಿದ್ವಿ, ಒಂದು ಒಳ್ಳೆ ಪ್ರಯತ್ನ ಪಡ್ತಾ ಇದ್ದೀವಿ ಅನ್ನೋ ಒಂದು ಎಕ್ಸ್ಪೆಕ್ಟೇಷನ್ ಅಂತೂ ಖಂಡಿತವಾಗ್ಲೂ ಇತ್ತು. ಆದರೆ ಇಷ್ಟು ಮಟ್ಟಿಗೆ ಇದು ರೀಚ್ ಆಗುತ್ತೆ, ಇಷ್ಟು ಮಟ್ಟಿಗೆ ತೊಗೊತಾರೆ ಅಂತ ಅನ್ನೋದು ನಿಜವಾಗ್ಲೂ ನನಗೂ ಆ ಗೆಸ್ಸಿಂಗ್ ಇರಲಿಲ್ಲ. ಸೊ ಇದೆಲ್ಲನೂ ಒಂದು ಇಡೀ ಟೀಮಾಗಿ ಪಟ್ಟಂಥ ಒಂದು ಶ್ರಮ. ಈ ಸಿನಿಮಾ ನನಗೆ ಇವತ್ತಲ್ಲ, ನಾನು ಅದೇ ಹೇಳ್ದಂಗೆ ಈ ಕತೆ ಒಪ್ಕೊಂಡಾಗ ದರ್ಶನ್ ಸರ್ ಯಾವತ್ತು ಈ ಕತೆ ಒಪ್ಕೊಂಡ್ರು, ಈ ಸಿನಿಮಾ ಅವತ್ತು ಗೆದ್ದಿದ್ದು. ಯಾಕಂತಂದರೆ ಈ ಥರದ ಕಥೆನ ಆಯ್ಕೆ ಮಾಡ್ಕೊಳ್ಳೋಕ್ಕೆ ಒಂದು ನಿಜವಾಗ್ಲೂ ಒಂದು ನಾವು ಡಬಲ್ ಗುಂಡಿಗೆ ಅಂತ ಹೇಳ್ತೀವಿ, ಆ ಥರದೊಂದು ಬೇಕಾಗಿತ್ತು. ಸೊ ದರ್ಶನ್ ಸರ್ ಅದು ಮಾಡಿದ್ರು. ಆ್ಯಂಡ್ ಇವತ್ತು ಸೆಲೆಬ್ರಿಟಿ ಶೋಗೆ ನಮ್ಮ ಸಿನಿಮಾ ಫ್ಯಾಟರ್ನಿಟಿ, ನಮ್ಮ ಫ್ಯಾಮಿಲಿ, ನಮ್ಮ ಕುಟುಂಬದವ್ರು ಬಂದು ಸಿನಿಮಾ ಯಾವತ್ತು ಹೊರಗಡೆಯವ್ರು ಯಾರು ಏನೇ ಅಂತಂದ್ರೂ ನಮ್ಗೊಂದು ಆಸೆ ಇರುತ್ತೆ, ನಮ್ಮ ಮನೆಯವ್ರು ನಮ್ಮ ಬೆನ್ನು ತಟ್ಟಬೇಕು ಅಂತ ಅಂದ್ಬಿಟ್ಟು ಅಂತ. ಸೊ ಇವತ್ತು ಅದು ನಡೆದಿದೆ. ಅದು ಎಸ್ಪೆಷಲಿ ನನಗೆ ಉಪ್ಪಿ ಸರ್, ಯಾಕಂತಂದರೆ ನೀವು ಕೆಲವಾರು ನನ್ನ ಆಫೀಸ್ಗಳಿಗೆ ಬಂದಿದ್ದೀರಾ. ನೀವು ನನ್ನ ಆಫೀಸಲ್ಲಿ ನನ್ನ ಗೋಡೆ ಮೇಲೆ ಹಲವಾರು ನಿರ್ದೇಶಕರುಗಳ ಫೋಟೋ ಇದೆ, ನನಗೆ ಒಂದು ಇನ್ಸ್ಪಿರೇಷನ್ ಅಂತ ಅಂದ್ಕೊಳ್ತೀನಿ. ಅದರಲ್ಲಿ ಉಪ್ಪಿ ಸರ್ ಫೋಟೋ ಇದೆ. ನಾವೇ ಎಷ್ಟೊತ್ತಿ ಸ್ಕ್ರಿಪ್ಟ್ ಡಿಸ್ಕಷನ್ ಮಾಡೋಕೆ ಏನೋ ಬ್ಲ್ಯಾಂಕ್ ಆದೆ ಅಂತಂದರೆ ಅದು ನೋಡ್ತೀನಿ, ನಾನು ನೋಡಿದಾಗೆ ಒಂದು ಇನ್ಸ್ಪಿರೇಷನ್ ಬರುತ್ತೆ, ಏನೋ ಒಂದು ಆಲೋಚನೆ ಬರುತ್ತೆ. ಸೊ ಅಂಥ ಉಪ್ಪಿ ಸರ್ ಇವತ್ತು ಬಂದು ನನ್ನ ಬ್ಲೆಸ್ ಮಾಡಿ ನಮ್ಮ ಸಿನಿಮಾ ಬಗ್ಗೆ ಹೇಳಿದ್ದಾರೆ. ಆ್ಯಂಡ್ ಎಸ್ ನಾರಾಯಣ್ ಸರ್ ಎಲ್ಲೋ ಒಂದು ಕಡೆ ಅವ್ರ ಸಿನಿಮಾಗಳು ಅವ್ರ ಜೊತೆ ಕೆಲಸ ಮಾಡಿದ್ದು ನಮ್ಮ ತಂದೆಯವ್ರು ಮಾಡಿದಾಗ ಆ ಸಿನಿಮಾಗಳೆಲ್ಲ ನಮಗೆ ಒಂದು ಪ್ರಭಾವ ಬೀರಿತ್ತು. ಸೊ ಇವತ್ತು ಅವ್ರುಗಳೆಲ್ಲ ಸಿನಿಮಾ ನೋಡಿ ಅಪ್ರಿಷಿಯೇಟ್ ಮಾಡ್ತಾ ಇರೋದು ನಿಜವಾಗ್ಲೂ ನನಗೆ ಇವತ್ತಿಗೆ ಆಯ್ತಪ್ಪ, ಈ ಸಿನಿಮಾ ನಾನು ಮಾಡಿದ್ದಕ್ಕೆ ಒಂದು ಧನ್ಯ ನಾನು ಅಂತ ಅನ್ಸೋದು ನನಗೆ ಇವತ್ತು ಆಯಿತು. ಜನ ಖುಷಿ ಪಡ್ತಾ ಇದ್ದಾರೆ, ಫ್ಯಾನ್ಸ್ ಖುಷಿ ಪಡ್ತಾರೆ, ಎಲ್ಲ ಖುಷಿ ಹೌದು. ಬಟ್ ನಮ್ಮ ಮನೆಯವರು ಇವತ್ತು ಬೆನ್ನು ತಟ್ಟಿದ್ದಾರೆ ಅಂತ ಅಂದ್ಬಿಟ್ಟು ಭಾಳ ಖುಷಿ ಆಗ್ತಿದೆ. ಸೊ ಎಲ್ಲರಿಗೂ ನಾನು ಥ್ಯಾಂಕ್ ಯು. ತರುಣ್ ಸರ್, ಇದು ಹೀರೋಯಿಸಮ್ ಸಿನಿಮಾ ಅನ್ನೋದಕ್ಕಿಂತ ಹೆಚ್ಚಾಗಿ ಬರಹಗಾರರ ಸಿನಿಮಾ ಅಂತ ಎಲ್ಲ ಕಡೆ ಟಾಕ್ ಆಗ್ತಾ ಇದೆ, ಟೆಕ್ನಿಷಿಯನ್ ಸಿನಿಮಾ ಅಂತ ಟಾಕ್ ಆಗ್ತಾ ಇದೆ. ಅಫ್ಕೋರ್ಸ್ ಹೀರೋಯಿಸಮ್ ಸಿನಿಮಾ ಕೂಡ ಹೌದು. ಸೊ ನಿಮ್ಮ ಬಲಭುಜ ಎಡಭುಜ ಇಬ್ಬರು ಎರಡು ಕಡೆ ಇದ್ದಾರೆ. ಸೊ ಬರವಣಿಗೆ ಎಷ್ಟು ಸ್ಟ್ರೆಂತ್ ಅನಿಸ್ತು ಸಿನಿಮಾಗೆ? ಸರ್, ನಾನು ಸಿನಿಮಾ ಬಿಟ್ಟರೆ ತುಂಬ ಅತಿಯಾಗಿ ಪ್ರೀತಿಸೋದು ಕ್ರಿಕೆಟ್. ನಾನು ಜಾಸ್ತಿ ಯಾವಾಗಲೂ ನಾವು ಮಾತಾಡ್ಬೇಕಾದ್ರೆ ಅದೇ ಎಕ್ಸಾಂಪಲ್ಸ್ ಕೊಡ್ತೀವಿ ಅಂತ ಮಾತಾಡ್ತಿರ್ತೀವಿ. ಯಾಕೆ ಅಂತಂದರೆ ಒಂದು ಟೀಮ್ ಗೆಲ್ಲಬೇಕು ಅಂತಂದರೆ 11 ಜನ ಆಟಗಾರಲ್ಲ ಸರ್, ಬೆಂಚಲ್ಲಿ ಕೂತಿರೋ 4 ಜನ ಸೇರಿಸಿ 15 ಜನ ಆಟಗಾರ ಆಡಿದ್ರೇ ಒಂದು ಟೀಮ್ನ ಗೆಲ್ಲಕ್ಕಾಗೋದು. ಯಾವತ್ತು ಒಬ್ಬ ಕ್ಯಾಪ್ಟನಿಂದ ಗೆಲ್ಲತ್ತೆ ಅಂದರೆ ನಿಜವಾಗ್ಲೂ ಅದು ಸುಳ್ಳು. ಆ ಥರ ನೋಡಿದಾಗ ಕತೆ ಶುರುವಾದಾಗಿಂದ ಹಿಡಿದು, ಜಡೇಶ್ ಜೊತೆ ಟ್ರಾವೆಲ್ ಮಾಡಿದಾಗಿಂದ ಹಿಡಿದು, ಲಾಸ್ಟಿಗೆ ನಾವು ಡೈಲಾಗ್ಸ್ ಬರ್ಸ್ದಾಗಿಂದ ಹಿಡಿದು ಪ್ರತಿಯೊಬ್ಬರಿಗೂ ಇಂಟೆನ್ಷನ್ ತುಂಬ ಚೆನ್ನಾಗಿತ್ತು. ನಮಗೆ ಇದು ಒಳ್ಳೆ ಸಿನಿಮಾ ಮಾಡಬೇಕು,
ಬೇರೆ ಏನೂ ಕರಪ್ಟ್ ಇರಲಿಲ್ಲ ಮೈಂಡಲ್ಲಿ, ನಮ್ಗೇನೋ ಬೇರೆ ದುರಾಲೋಚನೆಗಳಿರಲಿಲ್ಲ. ಸೊ ಒಂದು ಒಳ್ಳೆ ಥಾಟು, ಒಂದು ಒಳ್ಳೆ ಪ್ರೋಸೆಸ್ ಅಂತ ಬಂದಾಗ ಎಲ್ಲರೂ ಕೈ ಜೋಡಿಸ್ತಾರೆ ಅದಕ್ಕೆ. ಅದು ನಮ್ಮ ಕ್ಯಾಮ್ರಾಮನ್ ಸುಧಾಕರ್ ಆಗಿರ್ಬೋದು, ಅವ್ನ ಪೋರ್ಷನ್ ಬಂದಾಗ ಅವ್ನು ಅದನ್ನು ಶಕ್ತಿ ಮೇಲೆ ಟ್ರೈ ಮಾಡಿದ್ದಾನೆ. ಹರಿ ಸರ್ ಆಲ್ರೆಡಿ ಡೈರೆಕ್ಟರ್ ಆಗಿದ್ರು ಕೂಡ ನನ್ನ ಪಿಕ್ಚರ್ ಮಾಡಿಕೊಡಿ ಹರಿ ಸರ್ ಅಂತ ಅಂದಾಗ ಪ್ರೀತಿಯಿಂದ ಬಂದು ಅದ್ಭುತವಾದ ರೀ ರೆಕಾರ್ಡಿಂಗ್ನ ಮಾಡಿಕೊಟ್ರು. ನಮ್ಮ ಎಡಿಟರ್ ಪ್ರಕಾಶ್ ಅವರಂದರು, ಸರ್ ನೀವು 3 ಅವರ್ ಇದ್ರೂ ಸಿನಿಮಾ ನೋಡ್ತಾರೆ ಸರ್, ಜಡ್ಜ್ಮೆಂಟ್ ಅವ್ನು ಫಸ್ಟ್ ಜಡ್ಜ್ಮೆಂಟ್ ತೊಗೊಂಡಿದ್ದು ನನಗೆ, ನೀವು ಧೈರ್ಯವಾಗಿರಿ ಸರ್ ಇದನ್ನು ಅಂತ ಅಂದ್ಬಿಟ್ಟು ಹೇಳಿದಂಥವ್ರು. ಸೊ ಪ್ರತಿಯೊಂದು ಟೆಕ್ನಿಷಿಯನ್ಸು ನಾನು ಈ ಟೈಮಲ್ಲಿ ಫೈಟ್ ಮಾಸ್ಟರ್ ರಾಮ್ ಲಕ್ಷ್ಮಣ್ ಅವ್ರನ್ನ ಕೂಡ ನೆನೆಸ್ಕೊತೀನಿ. ಯಾಕಂತಂದರೆ ಇವತ್ತು ಎಲ್ಲ ಕಡೆಯೂ ಈ 3 ಫೈಟ್ಗಳ ಬಗ್ಗೆ ಅಷ್ಟು ಅದ್ಭುತವಾಗಿ ಮಾತಾಡ್ತಿದ್ದಾರೆ. ಸೊ ಅವರಷ್ಟು ಬ್ಯುಸಿ ಇದ್ದರೂ ಕೂಡ ಬಂದು ನಮ್ಮ ಜೊತೆ ಟ್ರಾವೆಲ್ ಮಾಡಿ ಕಥೆನ ಕೇಳ್ಕೊಂಡು ಕತೆ ಒಳಗಡೆನೇ ಅವರು ಒಂದು ಎಮೋಷನ್ಸ್ನ ಇಟ್ಕೊಂಡೇ ಸೀನ್ಸು ಆ್ಯಕ್ಷನ್ನ ಪ್ಲ್ಯಾನ್ ಮಾಡಿಕೊಂಡ್ರು. ಸೊ ಪ್ರತಿಯೊಂದು ಚಿಕ್ಕ ಕೊರಿಯೋಗ್ರಾಫರ್ಸ್ ಆಗಿರ್ಬೋದು, ಸೆಟ್ ನಮ್ಮ ಆರ್ಟ್ ಡೈರೆಕ್ಟರ್ ಗುಣ ಆಗಿರ್ಬೋದು, ಇಟ್ಸ್ ಟೋಟಲ್ 15 ಜನದ ಟೀಮ್ ಏನಿದೆಯಲ್ಲ, ಆ ಟೀಮ್ನ ಗೆಲುವು ಅಂತ ಹೇಳ್ತೀನಿ. ಯಾರು ಒಬ್ಬೊಂದು ಗೆಲುವು ಖಂಡಿತವಾಗಲಿಲ್ಲ. ಸೊ ಇದೆಲ್ಲದಕ್ಕೂ ರಾಕ್ಲೈನ್ ಸರ್ ಒಂದು ತುಂಬ ಅವರೊಂದು ಎಕ್ಸ್ಪೀರಿಯನ್ಸ್ ನಮಗೆ ಹೆಲ್ಪ್ ಆಯಿತು. ಅವರಿಷ್ಟು ಸಿನಿಮಾಗಳು ಮಾಡಿರೋದು, ಅವರು ನಮ್ಮನ್ನ ಕೆಲಸ ಈಸಿ ಮಾಡೋ ಥರ ಮಾಡಿಕೊಟ್ರು. ಸೊ ಇದೇನು ಒಂದು ಸಕ್ಸಸ್ ಸಿಕ್ಕಿದೆ. ಯಾವತ್ತಿಗೂ ಸಕ್ಸಸ್ಗೆ ನನಗೆ ಗೊತ್ತಿದ್ದಂಗೆ ಲಕ್ಷ್ಮಿ ಹ್ಯಾಸ್ ಟು ಬಿ ಎ ಟೀಮ್ ವರ್ಕ್. ಒನ್ ಮ್ಯಾನ್ ಶೋ ಅಲ್ಲಿ ಯಾವತ್ತೂ ಸಿನಿಮಾಗಳು ಗೆದ್ದಂಗೆ ನನಗೆ ಗೊತ್ತಿಲ್ಲ. ಸೊ ಯಾವತ್ತೊಂದು ತಂಡ ಅದ್ಭುತ ಕೆಲಸ ಮಾಡುತ್ತೆ, ಅವಾಗ ಸಿನಿಮಾ ಗೆದ್ದಿದೆ. ಇನ್ನೊಂದು ಪ್ರಶ್ನೆ ಕೇಳೋದಾದ್ರೆ, ರಿಲೀಸ್ವರೆಗೂ ಪ್ರಮೋಷನ್ ಬೇಕಿತ್ತು. ಈಗ ಇಟ್ಸ್ ಅನ್ ಎಮೋಷನ್ ಆಫ್ ಎವ್ರಿ ಕನ್ನಡಿಗ, ಎವ್ರಿ ವ್ಯೂವರ್. ಸೊ ಇದನ್ನು ನೆಕ್ಸ್ಟ್ ಲೆವೆಲ್ ತೊಗೊಂಡೋಗೋದಕ್ಕೆ ಏನೆಲ್ಲ ಪ್ಲಾನ್ಸ್ ಮಾಡ್ಕೊಂಡಿದ್ದೀರಾ? ಸೊ ಬೇರೆ ಭಾಷೆಗಳಿಗೂ ರೀಚ್ ಆಗಬೇಕಿಲ್ಲ. ಯಾಕಂದರೆ ಉಳುವನೆ ಭೂಮಿಯ ಒಡೆಯ ಅಂತಕ್ಕಂಥದ್ದು ಬರೀ ಕರ್ನಾಟಕಕ್ಕಷ್ಟೇ ಸೀಮಿತ ಆಗಿರಲಿಲ್ಲ. ಸೊ ಇಡೀ ದೇಶದಲ್ಲಾದಂಥ ಒಂದು ದೊಡ್ಡ ಕಾಯ್ದೆ ಅದು. ಸೊ ಆ ನಿಟ್ಟಿನಲ್ಲಿ ಬೇರೆಯವ್ರಿಗೂ ಕನೆಕ್ಟ್ ಆಗುತ್ತೆ, ಎಸ್ಪೆಷಲಿ ನಾರ್ತ್ ಇಂಡಿಯಾಗೆ ಎಲ್ಲ. ಆ ನಿಟ್ಟಿನಲ್ಲಿ ಏನು ಪ್ರಯತ್ನಗಳು ಮಾಡ್ತಾ ಇದ್ದಾರೆ? ಅಲ್ಲ, ಇವತ್ತು ಸಿನಿಮಾ ನಾವು ಇವಾಗ OTTಗಳ ಸಿನಿಮಾ ನೋಡ್ತಿದ್ದೀವಿ, ಎಲ್ಲ ಬೇರೆ ಭಾಷೆಗಳ ಫಿಲಮ್ ನೋಡ್ತೀವಿ, ಫಾರಿನ್ ಲ್ಯಾಂಗ್ವೇಜ್ ಸಿನಿಮಾ ನೋಡ್ತೀವಿ. ಅದೆಲ್ಲ ಇವತ್ತು ಸಬ್ಟೈಟಲ್ಸ್ ನೋಡಿ ತಿಳ್ಕೊತಾ ಇದ್ದೀವಿ. ಕೆಲವೊಂದು ಡಬ್ಬಿಂಗ್ ಆದಾಗ ವಾಯ್ಸ್ದು ನೋಡ್ತಾ ಇದ್ದೀವಿ. ಕಥೆನ ಅವರಿಗೆ ಹೇಳೋ ಥರದ್ದು ಹೇಳಬೇಕು ಅಂತಲ್ಲ, ಬರೀ ಅವ್ರಿಗೆ ಅರ್ಥ ಆಗೋದಕ್ಕೆ ಭಾಷೆ ಮಾತ್ರನೇ ಪ್ರಯೋಗ ಮಾಡಬೇಕು. ಸೊ ಸಬ್ಟೈಟಲ್ಸ್ ಇರೋದ್ರಿಂದ ಆಲ್ರೆಡಿ ನಮಗೆ ಬಾಂಬೆಯಿಂದ ಕಾಲ್ಗಳು ಬರ್ತಿದೆ, ಅಲ್ಲೆಲ್ಲ ಕನ್ನಡ ವರ್ಷನೇ ನೋಡಿದ್ದಾರೆ. ಅದು ಒಂದು ಖುಷಿ ಇದೆ. ನನಗೆ ಕನ್ನಡ ವರ್ಷನೇ ನೋಡ್ತಾ ಇದ್ದಾರೆ ಎಲ್ಲರೂ ಅನ್ನೋದು ಒಂದು ಖುಷಿ ಇದೆ. ಇವಾಗ ನಮ್ಗೆ ತೆಲುಗು ತಮಿಳಿದ್ದೆಲ್ಲ ಕೇಳೋಕ್ಕೆ ಶುರು ಮಾಡಿದ್ದಾರೆ. ಕೊಡಿ ಸರ್, ನಾವು ಡಬ್ಬಿಂಗ್ ಮಾಡಿ ನಾವು ರಿಲೀಸ್ ಮಾಡ್ತೀವಿ ಅಂತ. ಸೊ ರಾಕ್ಲೈನ್ ಸರ್ ಅದರದ್ದು ಪ್ರೊಸೆಸಲ್ಲಿದ್ದಾರೆ. ನಾವು ಫಸ್ಟೇ ಪ್ರಿಪೇರ್ ಆಗಿದ್ವಿ, ನಾವು ಡಬ್ಬಿಂಗ್ ಮಾಡ್ತೀವಿ, ಮಾಡಿ ಇಟ್ಕೊಳ್ಳೋಣ ಅಂತಲೇ ಒಂದು ರೆಡಿ ಇತ್ತು ನಮ್ಮ ಹತ್ರ, ಇನ್ ಕೇಸ್ ಈ ಥರದ್ದೇನೋ ಬರುತ್ತೆ ಅಂತಂದಾಗ. ಸೊ ಅದರದ್ದು ಮಾತುಕತೆ ನಡೀತಾ ಇದೆ. ಎನಿ ಟೈಮಲ್ಲಿ ತುಂಬ ದೊಡ್ಡ ಪ್ರೊಡಕ್ಷನ್ ಹೌಸ್ಗಳು ಮಾತಾಡ್ತಾರೆ. ಈ ಪಿಕ್ಚರ್ ತೆಲುಗಲ್ಲಿ ರಿಲೀಸ್ ಮಾಡೋದಕ್ಕೆಲ್ಲ ತುಂಬ ದೊಡ್ಡ ಪ್ರೊಡಕ್ಷನ್ ಹೌಸ್ಗಳು ಬಂದಿದೆ. ಸೊ ಎನಿ ಟೈಮ್ ಅದು ಅಫಿಷಿಯಲ್ ಆಗಿ ಆಗ್ಬೋದು. ಸರ್, ಇನ್ನೊಂದು ಕ್ವಶನ್ ನಾನು ಕೇಳಿರಿಲ್ಲ, ನೀವು ಯಾವಾಗಲೂ ಸಿಕ್ಕಿರಿಲ್ಲ ನನಗೆ. ಇದು ಪ್ಯಾನ್ ಇಂಡಿಯಾ ಸಿಕ್ಕಿಲ್ಲ ಅಂತ ಹಿಂಗೆ ನನಗೆ ಯಾರಿಗಾರು ಕೇಳಿದವರು. ಇದೊಂದು ಪ್ಯಾನ್ ಇಂಡಿಯಾ ಕಾನ್ಸೆಪ್ಟ್ ಆಗಿರೋದ್ರಿಂದ, ಸೊ ರಾಕ್ಲೈನ್ ವೆಂಕಟೇಶ್ ಸರ್ ಈಗಾಗಲೇ ಪ್ಯಾನ್ ಇಂಡಿಯಾ ಪ್ರೊಡ್ಯೂಸರು. ನಮ್ಮ ಕನ್ನಡದಿಂದ ಹಿಡಿದು, ತಮಿಳಿಂದ ಹಿಡಿದು, ತೆಲುಗಿಂದ ಹಿಡಿದು, ಬಾಲಿವುಡ್ವರೆಗೂ ಎಲ್ಲ ಸಿನಿಮಾಗಳು ಪ್ರೊಡ್ಯೂಸ್ ಮಾಡಿರ್ತಕ್ಕಂಥ ಒಬ್ಬ ದೊಡ್ಡ ಪ್ರೊಡ್ಯೂಸರು. ಸೊ ನೀವು ಈ ಕಾನ್ಸೆಪ್ಟ್ನ ಬೇರೆ ಬೇರೆ ಲ್ಯಾಂಗ್ವೇಜ್ಗಳಲ್ಲಿ ಒಬ್ಬೊಬ್ಬ ಕಲಾವಿದರನ್ನ ಹಾಕ್ಕೊಂಡು ದೊಡ್ಡ ಮಟ್ಟದಲ್ಲಿ ಪ್ಯಾನ್ ಇಂಡಿಯಾ ಲೆವೆಲಲ್ಲಿ ಮಾಡ್ಬೋದಿತ್ತು, ಮಲ್ಟಿ ಲ್ಯಾಂಗ್ವೇಜ್ ಮಾಡ್ಬೋದಿತ್ತು. ವೈ ಓನ್ಲಿ ಇನ್ ಕನ್ನಡ ಅಂತ ಒಂದು ಅಭಿಮಾನ ಸರ್, ನಮ್ಮ ಕನ್ನಡದ ಮೇಲೆ ಒಂದು ಅಭಿಮಾನ ಅಂತ ಅನ್ಕೊಳ್ಳಿ. ಒಂದು ಅಲ್ಲ, ನಾನು ಹೇಳ್ದಂಗೆ ನಾವು ತುಂಬ ರೂಟೆಡ್ ಆಗಿ ಯೋಚನೆ ಮಾಡೋಣ ಅಂತ ಯೋಚನೆ ಮಾಡಿದ್ವಿ ಅಷ್ಟೇ. ಹಾಗೇನು ಹೇಳಿದ್ವಿ ಗೊತ್ತಾ, ನಾವು ಇನ್ನೊಂದು ಲ್ಯಾಂಗ್ವೇಜ್ ಇನ್ನೊಂದು ಆ್ಯಕ್ಟ್ರು ಎಲ್ಲ ತೊಗೊಂಡು ಆ ಕತೆ ಆ ಥರ ಡಿಮ್ಯಾಂಡ್ ಮಾಡಿದ್ರೆ ಪರವಾಗಿಲ್ಲ. ಇಲ್ಲಿ ಜಗಪತಿ ಬಾಬು ಒಬ್ಬರೇ ನಾನು ಅಕಾಮಿಡೇಟ್ ಮಾಡೋಕ್ಕಾಗಿದ್ದು. ಅದು ಬಿಟ್ಟರೆ ಬೇರೆ ಎಲ್ಲ ನಮ್ಮ ಆ್ಯಕ್ಟ್ರಸ್ಸೇ ಇರಬೇಕು, ನಮ್ಮಿದೇ ಇರಬೇಕು. ಒಂದು ಹಾರ್ಡ್ ಕೋರ್ ಕನ್ನಡ ಪಿಕ್ಚರ್ ಅನಿಸ್ಬೇಕು ಸರ್. ಇದು ಓಕೆ ಪ್ಯಾನ್ ಇಂಡಿಯಾ, ಅದಕ್ಕೂ ರೆಸ್ಪೆಕ್ಟ್ ಮಾಡ್ತೀನಿ, ಇಲ್ಲ ಅಂತಲ್ಲ. ಬಟ್ ಒಂದು ಹಾರ್ಡ್ ಕೋರ್ ಇರುತ್ತೆ ಗೊತ್ತಾ, ಇದು ನಮ್ಮ ಪಿಕ್ಚರ್ ಇದು ಅಂತ ಅನ್ನೋದಕ್ಕೆ ಆ ಒಂದು ಎನರ್ಜಿ, ಆ ಒಂದು ಫೋರ್ಸ್ ಬರಬೇಕು ಅಂತಲೇ ನಮಗೆಲ್ಲ ಇಡೀ ಟೀಮ್ ಆಗಿದ್ದು. ಸೊ ಇವತ್ತಿಗೂ ಅಷ್ಟೇ ನಮ್ಮ ಮಣ್ಣಿನ ಕತೆ ನಾವು ನಮ್ಮ ಭಾಷೆಯಲ್ಲಿ ಹೇಳ್ತಾ ಇದ್ದೀವಿ. ಖಂಡಿತವಾಗಿ ಎಲ್ಲರೂ ನೋಡಿ ಅಂತಲೇ ಇವತ್ತು ಮುಂಗಾರು ಮಳೆ ಬ್ಲಾಕ್ ಬಸ್ಟರ್ ಆದಾಗ ಯಾವ ಡಬ್ಬಿಂಗ್ ಮಾಡಿದ್ವಿ ಸರ್ ನಾವು? ಎಂಟೈರ್ ಇಂಡಿಯಾದಲ್ಲಿ ನೋಡಲಿಲ್ಲ ಆ ಸಿನಿಮಾನ. ದುನಿಯಾ ಬ್ಲಾಕ್ ಬಸ್ಟರ್ ಆದಾಗ ಯಾವ ಡಬ್ಬಿಂಗ್ ಮಾಡಿದ್ವಿ ನಾವು? ಎಂಟೈರ್ ಇಂಡಿಯಾದಲ್ಲಿ ನೋಡಿದ್ವಿ. ಸೊ ಹಾಗೆ ಸಿನಿಮಾಗೆ ಲ್ಯಾಂಗ್ವೇಜ್ ಇಂಪಾರ್ಟೆಂಟ್ ಆಗಲ್ಲ, ಅದು ರೀಚ್ ಆಗಬೇಕು ಅಂತಂದರೆ 100% ರೀಚ್ ಆಗುತ್ತೆ. ಇನ್ನೂ ಒಂದು ವಾರ ಫಸ್ಟ್ ವಾರದಲ್ಲಿ ಇದೆ. ಅದು ತುಂಬ ಇನ್ನೂ ಲೇಟ್, ಸಖತ್ ಲೇಟ್ ಅದು. ಹೌದು, ಅದು ತುಂಬ ಲೇಟ್. ಅದು ಎಲ್ಲ ನಮಗೆ ಆಲ್ಮೋಸ್ಟ್ 100 days ಆಗಬೇಕು ಅದಕ್ಕೆಲ್ಲ. ಸೊ ಇವಾಗ ಇಲ್ಲ ಇದಕ್ಕಾಗಿಲ್ಲ. ಇದು ನಮ್ದು ಇರಲಿಲ್ಲ. ನಮ್ಮದು ಇನ್ನೂ ಅದರ್ ಲ್ಯಾಂಗ್ವೇಜಸ್ ಎಲ್ಲ ಡಬ್ಬಿಂಗ್ ಏನೋ ಆಗಿ ಅದೆಲ್ಲ ಆದರೆ ಅದಾಗಿ ಒಂದು 100 days ಆದಮೇಲೆ. ಹೌದು. ಥ್ಯಾಂಕ್ ಯು. ನೀವೆಲ್ಲ ಬಂದಿದ್ದೀವಿ. ಥ್ಯಾಂಕ್ ಯು ಸೊ ಮಚ್.